ಹಲೋ ಸ್ಟೂಡೆಂಟ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫಿನಾನ್ಷಿಯಲ್ ಅಕೌಂಟಿಂಗ್ 2 ಅನ್ನುವಂಥ ಸಬ್ಜೆಕ್ಟ್ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ನಾನಿವತ್ತು ಈ ಫಿನಾನ್ಷಿಯಲ್ ಅಕೌಂಟಿಂಗ್ 2ನಲ್ಲಿರುವಂಥ ಸಿಲೆಬಸ್ಸು ಮತ್ತು ಅದರಲ್ಲಿರುವಂಥ ಫಸ್ಟ್ ಯೂನಿಟ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಫಿನಾನ್ಷಿಯಲ್ ಅಕೌಂಟಿಂಗ್ 2ನಲ್ಲಿ ನಿಮಗೆ ಈ ಸೆಮ್ಮಲ್ಲಿ ನೀವು ಓದುವಂಥ ಸಿಲೆಬಸ್ ಯಾವುದು ಅಂತ ಅಂದರೆ, ನಿಮ್ಮ ಸಿಲೆಬಸ್ ಈ ರೀತಿ ಇದೆ. ಫಸ್ಟ್ ಯೂನಿಟಲ್ಲಿ ಅಕೌಂಟಿಂಗ್ ಫಾರ್ ಕನ್ಸೈನ್ಮೆಂಟ್ ಅಂತ ಓದ್ತೀರಾ. ಸೆಕೆಂಡ್ ಯೂನಿಟಲ್ಲಿ ಅಕೌಂಟಿಂಗ್ ಫಾರ್ ಹೈಯರ್ ಪರ್ಚೇಸ್, ಆ್ಯಂಡ್ ದೆನ್ ಥರ್ಡ್ ಯೂನಿಟಲ್ಲಿ ಅಕೌಂಟಿಂಗ್ ಫಾರ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್, ಆ್ಯಂಡ್ ದೆನ್ ಫೋರ್ತ್ ಯೂನಿಟು ಅಕೌಂಟಿಂಗ್ ಫಾರ್ ರಾಯಲ್ಟೀಸ್, ಆ್ಯಂಡ್ ದೆನ್ ಫಿಫ್ತ್ ಯೂನಿಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಆ್ಯಂಡ್ ದೆನ್ ಲಾಸ್ಟ್ ಯೂನಿಟು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ, ಅಂದರೆ ಟ್ಯಾಲಿ ಮುಖಾಂತರ ಅಕೌಂಟಿಂಗ್ನ ಮೇಂಟೈನ್ ಮಾಡೋದ್ರ ಬಗ್ಗೆ ನೀವು ಈ ಸೆಮ್ಮಲ್ಲಿ ನೀವು ಸ್ಟಡಿ ಮಾಡುವಂಥದ್ದು. ನಾನಿವತ್ತು ಫಸ್ಟ್ ಯೂನಿಟ್ನ ನಾನು ತೊಗೊಳ್ತಾ ಇದ್ದೀನಿ. ಆ ಫಸ್ಟ್ ಯೂನಿಟ್ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ. ಫಸ್ಟ್ ಯೂನಿಟ್ ಯಾವುದಿದೆ ಅಂತಂದರೆ ಅಕೌಂಟಿಂಗ್ ಫಾರ್ ಕನ್ಸೈನ್ಮೆಂಟ್. ನಾವು ಅಕೌಂಟಿಂಗ್ ಫಾರ್ ಕನ್ಸೈನ್ಮೆಂಟ್ ಅನ್ನುವಂಥ ಟಾಪಿಕ್ಗೆ ನಾವು ಎಂಟರ್ ಆಗೋದಕ್ಕಿಂತ ಫಸ್ಟು ನಾವು ಒಂದಷ್ಟು ಕಾನ್ಸೆಪ್ಟ್ ಬಗ್ಗೆ ಒಂದಷ್ಟು ನಾಲೆಡ್ನ ನಾವು ತಿಳ್ಕೊಂಡಿರಬೇಕು, ಬೇಸಿಕ್ ನಾಲೆಡ್ಜ್ಗಳನ್ನ. ಅಂದರೆ ಯಾವುದಾದ್ರೂ ಒಂದಷ್ಟು ಕಂಪ್ನೀಸ್ಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದಷ್ಟು ಬಿಸ್ನೆಸ್ಗಳಾಗಿರ್ಬೋದು, ಯಾವ್ಯಾವ ವೇಸ್ಗಳನ್ನ ಯೂಸ್ ಮಾಡೋದ್ರ ಮುಖಾಂತರ ತಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನ ಫೈನಲ್ ಕನ್ಸ್ಯೂಮರ್ಗೆ ರೀಚ್ ಮಾಡಿಸ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಬೇಕು. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಬಿಸ್ನೆಸ್ಸು ಅಥವಾ ಕಂಪ್ನೀಸ್ಗಳು ಯೂಸ್ ಮಾಡುವಂಥ ವೇಸ್ಗಳನ್ನ, ಅಂದರೆ ಸಮ್ ವೇಸ್ ಫಾರ್ ಸೆಲ್ಲಿಂಗ್ ಗೂಡ್ಸ್ ಬೈ ಕಂಪ್ನೀಸ್ ಅಂತ, ಅಂದರೆ ಯಾವ್ಯಾವ ವೇಸ್ಗಳ ಮುಖಾಂತರ ಗೂಡ್ಸ್ನ ಸೆಲ್ ಮಾಡ್ತಾರೆ ಅಂತ ನೋಡೋದಾದರೆ, ಫಸ್ಟ್ ಒನ್ನು ಡೈರೆಕ್ಟ್ ಸೆಲ್ಲಿಂಗ್ ಅಂತ. ಡೈರೆಕ್ಟ್ ಸೆಲ್ಲಿಂಗ್ ಅಂತಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಡೈರೆಕ್ಟಾಗಿ ಕನ್ಸ್ಯೂಮರಿಗೆ ತನ್ನ ಗೂಡ್ಸ್ಗಳನ್ನು ಸೇಲ್ ಮಾಡ್ತಿದೆ ಅಂತಂದರೆ ಅದನ್ನು ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಅಂದರೆ ಮ್ಯಾನುಫ್ಯಾಕ್ಚರರು ಮತ್ತು ಕನ್ಸ್ಯೂಮರ್ ಇವ್ರ ನಡುವೆ ಯಾವುದೇ ರೀತಿಯಾದಂಥ ಮಿಡಲ್ ಮ್ಯಾನ್ಸ್ಗಳಾಗಲಿ, ಮಿಡಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ ಯಾವುದೇ ರೀತಿಯಾಗಿ ಬರೋದಿಲ್ಲ. ಅಂದರೆ ಈ ರೀಟೇಲರು, ಹೋಲ್ಸೇಲರು, ಏಜೆಂಟ್ಗಳು, ಬ್ರಾಂಚ್ಗಳು, ಈ ರೀತಿ ಇದು ಯಾವುದೂ ಬರೋದಿಲ್ಲ. ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರರಿಂದ ಕನ್ಸ್ಯೂಮರ್ಗೆ ಡೈರೆಕ್ಟಾಗಿ ಸೆಲ್ ಆಗ್ತಿದೆ ಅಂತಂದರೆ ಅದನ್ನು ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಇನ್ನೂ ಒಂದಿದೆ ಫ್ರಮ್ ಬ್ರಾಂಚಸ್ಗಳ ಮುಖಾಂತರ ತನ್ನ ಗೂಡ್ಸ್ಗಳನ್ನ ಸೆಲ್ ಮಾಡುವಂಥದ್ದು. ಈಗ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಎಕ್ಸಿಸ್ಟಿಂಗ್ ಇರುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ತನ್ನ ಗೂಡ್ಸ್ನ ಎಲ್ಲಿ, ಅಂದರೆ ಯಾವ ಲೊಕೇಶನಲ್ಲಿ ತಾನು ಮಾರಾಟ ಮಾಡಬೇಕು ಅಲ್ಲಿ ಒಂದೊಂದು ಬ್ರಾಂಚಸ್ಗಳನ್ನ ಓಪನ್ ಮಾಡ್ತಾ ಹೋಗುತ್ತೆ. ಈಗ ಬ್ರಾಂಚಸ್ಗಳನ್ನ ಓಪನ್ ಮಾಡ್ತು ಅಂತಂದರೆ ತಾನು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಗೂಡ್ಸನ್ನು ತನ್ನ ಬ್ರಾಂಚ್ಗೆ ಸೇಲ್ ಮಾಡ್ತಾ ಹೋಗುತ್ತೆ, ಅಂದರೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಈಗ ಟ್ರಾನ್ಸ್ಫರ್ ಮಾಡಿದಂಥ ಗೂಡ್ಸ್ನ ಬ್ರಾಂಚು ರಿಸೀವ್ ಮಾಡಿಕೊಂಡು ಫೈನಲ್ ಕನ್ಸ್ಯೂಮರ್ಗೆ ಅವರು ರೀಚ್ ಮಾಡ್ತಾ ಹೋಗ್ತಾರೆ. ಇದು ಒಂದು ವೇ. ಆ್ಯಂಡ್ ದೆನ್ ನಮ್ಮ ಕನ್ಸೈನ್ಮೆಂಟ್ ಚಾಪ್ಟರು ರಿಲೇಟೆಡ್ ಆಗಿರುವಂಥದ್ದು ಈಗ ನಾವು ಮಾತನಾಡುವಂಥ, ಅಂದರೆ ನೆಕ್ಸ್ಟ್ ಸಿನಾರಿಯೋ ಇರೋದಕ್ಕೆ ಅದು ರಿಲೇಟೆಡ್ ಆಗಿರುವಂಥದ್ದು. ಅಂದರೆ ಇಂಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ. ಅಂದರೆ ಇಂಡೈರೆಕ್ಟ್ ಸೆಲ್ಲಿಂಗ್ ಅಂತಂದರೆ ಮ್ಯಾನುಫ್ಯಾಕ್ಚರರ್ ಇರ್ತಾರೆ. ಮ್ಯಾನುಫ್ಯಾಕ್ಚರರು ತನ್ನ ಗೂಡ್ಸನ್ನು ಕನ್ಸ್ಯೂಮರ್ಗೆ ರೀಚ್ ಮಾಡಿಸ್ಬೇಕು ಅಂತಂದರೆ ತನ್ನ ನಡುವೆ ಏಜೆಂಟ್ ಅಂತ ಅವರು ಕಾಂಟ್ರಾಕ್ಟ್ ರೀತಿ ಮಾಡ್ಕೊಂಡಿರ್ತಾರೆ. ಅಂದರೆ ಏಜೆಂಟ್ಗಳ ಮುಖಾಂತರ ತನ್ನ ಗೂಡ್ಸ್ಗಳನ್ನು ಫೈನಲ್ ಕನ್ಸ್ಯೂಮರ್ಗೆ ರೀಚ್ ಮಾಡಿಸುವಂಥ ಒಂದು ಪ್ರೋಸೆಸ್ಸು. ಇದನ್ನು ನಾವು ಇಂಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಈ ಲಾಸ್ಟ್ ಸಿನಾರಿಯೋ ಏನಿದೆಯೋ ಅಂದರೆ ಇಂಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಏಜೆಂಟ್ಗಳ ಮುಖಾಂತರ ಗೂಡ್ಸ್ನ ಸೋಲ್ಡ್ ಮಾಡುವಂಥ ಪ್ರಕ್ರಿಯೆ ಏನಿದೆಯೋ ಆ ಪ್ರಕ್ರಿಯೆ ರಿಲೇಟೆಡ್ ಆಗಿರುವಂಥದ್ದೇ ಈ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸು. ಈಗ ನಾವೀಗ ಕನ್ಸೈನ್ಮೆಂಟ್ ಚಾಪ್ಟರ್ಗೆ ನಾವೀಗ ಎಂಟರ್ ಆಗೋಣ. ಈಗ ಕನ್ಸೈನ್ಮೆಂಟ್ ಅಂತ ಅಂದರೆ ಈಗ ಒಬ್ಬರು ಮ್ಯಾನುಫ್ಯಾಕ್ಚರರ್ ಇರ್ತಾರೆ, ಆ್ಯಂಡ್ ದೆನ್ ಒಬ್ಬರು ಏಜೆಂಟ್ ಇರ್ತಾರೆ. ಮ್ಯಾನುಫ್ಯಾಕ್ಚರರು ಏಜೆಂಟ್ಗೆ ತನ್ನ ಗೂಡ್ಸ್ಗಳನ್ನ ಸೆಂಡ್ ಮಾಡ್ತಾ ಹೋಗ್ತಾರೆ. ಅಂದರೆ ಫಸ್ಟು ಒಂದಷ್ಟು ಕಾಂಟ್ರಾಕ್ಟ್ಗಳನ್ನ ಮಾಡ್ಕೊಂಡಿರ್ತಾರೆ ಏಜೆಂಟ್ ಜೊತೆ. ಈಗ ಕಾಂಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ತನ್ನ ಗೂಡ್ಸನ್ನು ಏಜೆಂಟ್ಗೆ ಸೆಂಡ್ ಮಾಡ್ತಾ ಹೋಗ್ತಾರೆ. ಈ ಏಜೆಂಟ್ ಏನು ಮಾಡ್ತಾರೆ ಅಂತಂದರೆ ಈ ಮ್ಯಾನುಫ್ಯಾಕ್ಚರರ್ ಪರವಾಗಿ ಏಜೆಂಟು ಆ ಗೂಡ್ಸ್ಗಳನ್ನ ಫೈನಲ್ ಕನ್ಸ್ಯೂಮರ್ಗೆ ಮಾರಾಟ ಮಾಡ್ತಾ ಹೋಗ್ತಾರೆ, ಅಂದರೆ ಸೇಲ್ ಮಾಡ್ತಾ ಹೋಗ್ತಾರೆ. ಈಗ ಸೇಲ್ ಮಾಡಿದಾಗ ಆಗ ಕನ್ಸ್ಯೂಮರ್ ಏನು ಮಾಡ್ತಾರೆ, ಒಂದಷ್ಟು ಅಮೌಂಟ್ನ, ಅಂದರೆ ಪ್ರೈಸ್ಗೆ ಅಮೌಂಟ್ನ ಕೊಡ್ತಾ ಹೋಗ್ತಾರೆ. ಆ ಪ್ರೈಸನ್ನು ರೆವಿನ್ಯೂ ಆಗಿ ಅರ್ನ್ ಮಾಡ್ತಾರೆ. ಈಗ ಅರ್ನ್ ಮಾಡಿದಂಥ ರೆವಿನ್ಯೂ ಏನಿದೆಯೋ ಆ ರೆವಿನ್ಯೂನ ಹೇಗೆ ಮ್ಯಾನುಫ್ಯಾಕ್ಚರರ್ಗೆ ರಿಟರ್ನ್ ಮಾಡ್ತಾ ಹೋಗ್ತಾರೆ, ಅಂದರೆ ರೆಮಿಟೆನ್ಸ್ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಪ್ರೋಸೆಸ್ಸಲ್ಲಿ ಆಗುವಂಥದ್ದು. ಅಂದರೆ ಮ್ಯಾನುಫ್ಯಾಕ್ಚರರು ಏಜೆಂಟ್ಗೆ ಗೂಡ್ಸ್ನ ಸೆಂಡ್ ಮಾಡುವಂಥದ್ದು, ಏಜೆಂಟು ಮ್ಯಾನುಫ್ಯಾಕ್ಚರರ್ ಪರವಾಗಿ ಕನ್ಸ್ಯೂಮರ್ಗೆ ಮಾರಾಟ ಮಾಡುವಂಥದ್ದು, ಅದರಿಂದ ಬಂದಂಥ ರೆವಿನ್ಯೂ ಏನಿದೆಯೋ ಆ ರೆವಿನ್ಯೂನ ಮ್ಯಾನುಫ್ಯಾಕ್ಚರರ್ಗೆ ಹೇಗೆ ರಿಟರ್ನ್ ಕಳಿಸುವಂಥದ್ದು, ಅಂದರೆ ಅರ್ನ್ ಮಾಡಿದಂಥ ರೆವಿನ್ಯೂ ಏನಿದೆಯೋ ಅದನ್ನು ರೆಮಿಟೆನ್ಸ್ ಮಾಡುವಂಥದ್ದು. ಈ ಪ್ರೋಸೆಸ್ಸಲ್ಲಿ ಮ್ಯಾನುಫ್ಯಾಕ್ಚರರು ಏಜೆಂಟ್ಗೆ ಒಂದಷ್ಟು ಕಮಿಷನ್ನ ಕೊಡ್ತಾ ಹೋಗ್ತಾರೆ. ಈ ರೀತಿ ಕಮಿಷನ್ಗೋಸ್ಕರ ಏಜೆಂಟು ಒಂದು ಕಂಪ್ನಿ ಪರವಾಗಿ ಗೂಡ್ಸ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತಂದರೆ ಅಂಥ ಪ್ರಕ್ರಿಯೆನ ನಾವು ಕನ್ಸೈನ್ಮೆಂಟ್ ಅಂತ ಕರಿತೀವಿ. ಇದೇ ನಿಮ್ಮ ಫಸ್ಟ್ ಯೂನಿಟ್ಟು. ಅಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಒಬ್ಬರು
ಏಜೆಂಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಪರವಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನ ಕಮಿಷನ್ಗೋಸ್ಕರ ಮಾರಾಟ ಮಾಡ್ತಿದ್ದಾರೆ ಅಂತಂದರೆ ಇಂಟೈರ್ ಪ್ರೊಸೆಸನ್ನು ನಾವು ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ಅದರದ್ದು ಮೀನಿಂಗು ಮತ್ತು ಇಂಟ್ರೊಡಕ್ಷನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ದ ಫ್ರೆಂಚ್ ವರ್ಡ್ ಕನ್ಸೈನರ್ ವಿಚ್ ಮೀನ್ಸ್ ಟು ಹ್ಯಾಂಡ್ ಓವರ್ ಆರ್ ಟು ಟ್ರಾನ್ಸ್ಮಿಟ್ ಅಂತ. ಅಂದರೆ ಈ ಕನ್ಸೈನ್ಮೆಂಟ್ ಅನ್ನುವಂಥ ವರ್ಡ್ ಬಂದಿರುವಂಥದ್ದು ಫ್ರೆಂಚ್ ವರ್ಡ್ನ ಕನ್ಸೈನರ್ ಅಂತ ಅನ್ನುವಂಥ ಒಂದು ಪದದಿಂದ. ಅಂದರೆ ಹಾಗಿದ್ರೆ ಕನ್ಸೈನರ್ ಅಂತ ಅಂದರೆ ಏನು ಅಂತ ನಾವು ಮೀನಿಂಗ್ನ ನೋಡೋದಾದರೆ ಟು ಹ್ಯಾಂಡ್ ಓವರ್ ಆರ್ ಟು ಟ್ರಾನ್ಸ್ಮಿಟ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಒಂದಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು, ಏನೋ ಒಂದು ಸಮಥಿಂಗ್ ಏನಾದರೂ ಒಂದನ್ನು ಹ್ಯಾಂಡ್ ಓವರ್ ಮಾಡುವಂಥದ್ದು ಅಥವಾ ಬೇರೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡುವಂಥದ್ದು, ಟ್ರಾನ್ಸ್ಫರ್ ಮಾಡುವಂಥದ್ದು, ಈ ರೀತಿ. ಈಗ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಗೂಡ್ಸನ್ನು ಏಜೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ, ಹ್ಯಾಂಡ್ ಓವರ್ ಮಾಡ್ತಾ ಹೋಗ್ತೀವಿ. ಅದರಿಂದ ಅದನ್ನು ನಾವು ಕನ್ಸೈನ್ಮೆಂಟ್ ಅಂತ ಹೇಳುವಂಥದ್ದು. ಹಾಗಿದ್ರೆ ನಾವು ಮೀನಿಂಗ್ನ ನಾವು ನೋಡೋಣ. ವೆನ್ ಗೂಡ್ಸ್ ಆರ್ ಸೆಂಡ್ ಬೈ ಕನ್ಸೈನರ್ ಟು ಕನ್ಸೈನಿ ಫಾರ್ ದ ಪರ್ಪಸ್ ಆಫ್ ಸೇಲ್ ಆನ್ ವಿಚ್ ಈ ವಿಲ್ ಬಿ ಎಂಟೈಟಲ್ ಟು ರಿಸೀವ್ ಕಮಿಷನ್ ಈಸ್ ಕಾಲ್ಡ್ ಕನ್ಸೈನ್ಮೆಂಟ್. ಅಂದರೆ ಕನ್ಸೈನರು ಮತ್ತು ಕನ್ಸೈನಿ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಕನ್ಸೈನರು ಕನ್ಸೈನಿಗೆ ಗೂಡ್ಸ್ನ ಸೆಂಡ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ ಅಂತಂದರೆ ತಮ್ಮ ಪರವಾಗಿ ಗೂಡ್ಸ್ಗಳನ್ನ ಸೇಲ್ ಮಾಡಲಿಕ್ಕೋಸ್ಕರ. ಯಾರು? ಏಜೆಂಟ್ಗಳು. ಆ್ಯಂಡ್ ದೆನ್ ಎಂಟೈಟಲ್ ಟು ರಿಸೀವ್ ಕಮಿಷನ್. ಏಜೆಂಟ್ ಏನು ವರ್ಕ್ ಮಾಡ್ತಾರೆ ಅಂತಂದರೆ ಕಮಿಷನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೋಸ್ಕರ ಅವ್ರ ಗೂಡ್ಸನ್ನು ಮಾರಾಟ ಮಾಡ್ತಾರೆ. ಈ ಎಂಟೈರ್ ಪ್ರೊಸೆಸನ್ನು ನಾವು ಕನ್ಸೈನ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ದ ಪರ್ಸನ್ ಹೂ ಸೆಂಡ್ ಗೂಡ್ಸ್ ಟು ದ ಏಜೆಂಟ್ ಫಾರ್ ದ ಪರ್ಪಸ್ ಆಫ್ ಸೇಲ್ ಇಸ್ ಕಾಲ್ಡ್ ಕನ್ಸೈನರ್ ಆರ್ ದ ಪ್ರಿನ್ಸಿಪಲ್. ಅಂದರೆ ಗೂಡ್ಸನ್ನು ಯಾರು ಏಜೆಂಟ್ಗೆ ಸೆಂಡ್ ಮಾಡ್ತಾರೋ ಅಥವಾ ಯಾರು ಆ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಆ ಗೂಡ್ಸನ್ನು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೋ ಆ ವ್ಯಕ್ತಿನ ನಾವು ಕನ್ಸೈನರ್ ಅಂತ ಕರಿತೀವಿ. ಈಗ ನಾವು ಅಲ್ಲಿ ಪಿಕ್ಚರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲ ಮ್ಯಾನುಫ್ಯಾಕ್ಚರರು ಗೂಡ್ಸ್ನ ಏಜೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತಂದರೆ ಮ್ಯಾನುಫ್ಯಾಕ್ಚರರು ಅಲ್ಲಿ ಕನ್ಸೈನರ್ ಆಗಿರ್ತಾರೆ. ಆ್ಯಂಡ್ ದೆನ್ ಆ ಗೂಡ್ಸನ್ನು ಯಾರು ರಿಸೀವ್ ಮಾಡ್ಕೊಳ್ತಿರ್ತಾರೋ ದ ಪರ್ಸನ್ ಹೂಮ್ ಗೂಡ್ಸ್ ಆರ್ ಸೆಂಡ್ ಅಂತಂದರೆ ಯಾರಿಗಾಗಿ ನಾವು ಗೂಡ್ಸನ್ನು ನಾವು ಸೆಂಡ್ ಮಾಡ್ತಿದ್ದೀವೋ, ಅಂದರೆ ಯಾರಿಗೆ ನಾವು ಸೆಂಡ್ ಮಾಡ್ತಿದ್ದೀವೋ ಆ ವ್ಯಕ್ತಿನ ನಾವು ಏಜೆಂಟ್ ಅಥವಾ ಕನ್ಸೈನಿ ಅಂತ ಕರಿತೀವಿ. ಇಲ್ಲಿ ಏಜೆಂಟು ಆ ಗೂಡ್ಸ್ನ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಸೊ ಈಗ ಮ್ಯಾನುಫ್ಯಾಕ್ಚರರು ಏಜೆಂಟ್ಗೆ ಗೂಡ್ಸ್ನ ಸೆಂಡ್ ಮಾಡ್ತಿದ್ದಾರೆ. ಸೊ ಈ ಏಜೆಂಟನ್ನು ನಾವು ಕನ್ಸೈನಿ ಅಂತ ಕರಿತೀವಿ. ಗೂಡ್ಸ್ನ ಸೆಂಡ್ ಮಾಡೋರು ಗೂಡ್ಸ್ನ ಸೆಂಡ್ ಮಾಡುವಂಥವ್ರು ಕನ್ಸೈನರ್ ಆಗಿರ್ತಾರೆ. ಗೂಡ್ಸ್ನ ರಿಸೀವ್ ಮಾಡ್ಕೊಳ್ಳುವಂಥವ್ರು ಕನ್ಸೈನಿ ಆಗಿರ್ತಾರೆ. ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಕನ್ಸೈನ್ಮೆಂಟು ಟ್ರಾನ್ಸಾಕ್ಷನ್ಸ್ಗೆ ಬರುವಂಥ ಎಕ್ಸಾಂಪಲ್ ಅಂತಂದರೆ ಕ್ಲಾತ್ ಸೇಲ್ಸ್ ಮಾಡುವಂಥದ್ದಾಗಿರ್ಬೋದು, ಟಾಯ್ಸ್ಗಳು ಆಗಿರ್ಬೋದು, ಈ ಥರ ಅಮೆಝಾನ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು. ನೀವು ಅಬ್ಸರ್ವ್ ಮಾಡಿರ್ತೀರ, ಈಗ ಅಮೆಝಾನಿಂದ ಒಂದಷ್ಟು ಏಜೆಂಟ್ಗಳಿರ್ತಾರೆ ಇಲ್ಲಿ ಲೋಕಲಲ್ಲಿ. ಅವರು ಅಮೆಝಾನಿಂದ ಗೂಡ್ಸ್ಗಳನ್ನ ಏಜೆಂಟ್ಗೆ ಸೆಂಡ್ ಮಾಡ್ತಾ ಹೋಗ್ತಾರೆ. ಏಜೆಂಟು ಅಮೆಝಾನ್ ಪರವಾಗಿ ಇಲ್ಲಿ ಫೈನಲ್ ಕನ್ಸ್ಯೂಮರ್ಗೆ ಆ ಗೂಡ್ಸ್ಗಳನ್ನು ರೀಚ್ ಮಾಡಿಸುವಂಥದ್ದು. ಈ ರೀತಿಯಾದಂಥ ಎಂಟೈರ್ ಪ್ರೊಸೆಸನ್ನು ನಾವು ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟು ಫೀಚರ್ಸ್ಗಳು. ಅಂದರೆ ಈ ಕನ್ಸೈನ್ಮೆಂಟು ಟ್ರಾನ್ಸಾಕ್ಷನ್ಸಲ್ಲಿ ಏನೇನೆಲ್ಲ ಫೀಚರ್ಸ್ಗಳು ಇದೆ, ಏನೇನೆಲ್ಲ ಫೀಚರ್ಸ್ಗಳನ್ನ ಇದು ಹೊಂದಿದೆ ಅಂತ ನಾವು ನೋಡೋದಾದರೆ, ಫಸ್ಟ್ ಫೀಚರ್ಸ್, ದ ರಿಲೇಷನ್ಶಿಪ್ ಆಫ್ ದ ಪರ್ಸನ್ಸ್ ಇನ್ ದಿ ಕನ್ಸೈನ್ಮೆಂಟ್ ಈಸ್ ದಟ್ ಆಫ್ ಕನ್ಸೈನರ್ ಆ್ಯಂಡ್ ಕನ್ಸೈನಿ ಆ್ಯಂಡ್ ನಾಟ್ ಆಫ್ ದ ಬೈಯರ್ ಆ್ಯಂಡ್ ಸೆಲ್ಲರ್. ಅಂದರೆ ಪ್ರಿನ್ಸಿಪಾಲು ಮತ್ತು ಏಜೆಂಟು ಅಥವಾ ಕನ್ಸೈನರು ಮತ್ತು ಕನ್ಸೈನಿ ಇವ್ರ ನಡುವೆ ಇರುವಂಥ ರಿಲೇಷನ್ಶಿಪ್ನ, ಅಂದರೆ ಕನ್ಸೈನ್ಮೆಂಟಲ್ಲಿ ಇವರಿಬ್ಬರ ನಡುವೆ ಇರುವಂಥ ರಿಲೇಷನ್ಶಿಪ್ನ ನಾವು ಕನ್ಸೈನರ್ ಆ್ಯಂಡ್ ಕನ್ಸೈನಿ ಅಥವಾ ಪ್ರಿನ್ಸಿಪಾಲ್ ಆರ್ ಏಜೆಂಟ್ ಅನ್ನುವಂಥ ರಿಲೇಷನ್ಶಿಪ್ನ ನಾವು ನೋಡ್ಬೋದು. ಆದರೆ ಬೈಯರ್ ಆ್ಯಂಡ್ ಸೆಲ್ಲರ್ ರಿಲೇಷನ್ಶಿಪ್ನ ನಾವಿಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂದರೆ ಕನ್ಸೈನರು ಕನ್ಸೈನಿಗೆ ಗೂಡ್ಸ್ನ ಸೆಂಡ್ ಮಾಡ್ತಿದ್ದಾರೆ ಅಂತಂದರೆ ಗೂಡ್ಸ್ನ ಸೇಲ್ ಮಾಡಿಬಿಟ್ವಿ, ಏಜೆಂಟು ನಮ್ಮ ಪರವಾಗಿ ಬೈ ಮಾಡಿದ್ದಾನೆ ಅನ್ನುವಂಥ ಅಲ್ಲಿ ರಿಲೇಷನ್ಶಿಪ್ ಎಕ್ಸಿಸ್ಟಿಂಗ್ ಇರೋದಿಲ್ಲ. ಬೈಯರ್ ಮತ್ತು ಸೆಲ್ಲರ್ ಅನ್ನುವಂಥ ರಿಲೇಷನ್ಶಿಪ್ ಎಲ್ಲಿರುತ್ತೆ ಅಂತಂದರೆ ಏಜೆಂಟು ಮತ್ತು ಕನ್ಸ್ಯೂಮರ್ ನಡುವೆ ಇರುತ್ತೆ. ಈಗ ಏಜೆಂಟು ಆ ಗೂಡ್ಸ್ನ ಮಾರಾಟ ಮಾಡ್ತಾರೆ, ಕನ್ಸ್ಯೂಮರು ಆ ಗೂಡ್ಸ್ನ ಬೈ ಮಾಡ್ತಾರೆ. ಸೊ ಇಲ್ಲಿ ಕನ್ಸ್ಯೂಮರು ಬೈ ಆಗ್ತಾರೆ, ಏಜೆಂಟು ಸೆಲ್ಲರ್ ಆಗ್ತಾರೆ. ಇವರಿಬ್ಬರು ನಡುವೆ ಬರುವಂಥ ರಿಲೇಷನ್ಶಿಪ್ ಏನಿದೆಯೋ ಅದು ಬೈಯರ್ ಆ್ಯಂಡ್ ಸೆಲ್ಲರ್ ರಿಲೇಷನ್ಶಿಪ್ಪು. ಇಲ್ಲಿ ಕನ್ಸೈನ್ಮೆಂಟ್ ಅಂತ ಹೇಳುವಾಗ ಪ್ರಿನ್ಸಿಪಾಲು ಮತ್ತು ಏಜೆಂಟ್ ನಡುವೆ ಇರುವಂಥ ರಿಲೇಷನ್ಶಿಪ್ಗೆ ನಾವು ಕನ್ಸೈನರ್ ಆ್ಯಂಡ್ ಕನ್ಸೈನಿ ರಿಲೇಷನ್ಶಿಪ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ನೋಡಿ, ಏಜೆಂಟು ಸೆಲ್ಲರು, ಕನ್ಸ್ಯೂಮರು ಬೈಯರು. ಆ್ಯಂಡ್ ದ ನೆಕ್ಸ್ಟು, ಆ್ಯಸ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಕೆನಾಟ್ ಬಿ ಟ್ರೀಟೆಡ್ ಆ್ಯಸ್ ಸೇಲ್ಸ್ ಅಂಟಿಲ್ ದಿ ಗೂಡ್ಸ್ ಕನ್ಸೈನ್ಡ್ ಆರ್ ಸೋಲ್ಡ್ ಬೈ ದಿ ಕನ್ಸೈನಿ. ಅಂದರೆ ಕನ್ಸೈನಿಗೆ ಗೂಡ್ಸ್ನ ಸೆಂಡ್ ಮಾಡಿದ ತಕ್ಷಣ ನಾವು ಗೂಡ್ಸ್ನ ಸೇಲ್ ಮಾಡಿಬಿಟ್ವಿ ಅಂತ ಕನ್ಸೈನರು ಅಂದ್ಕೊಳ್ಳುವಾಗಿಲ್ಲ. ಯಾವಾಗ ಅದು ಗೂಡ್ಸು ಸೇಲ್ ಆಗಿದೆ ಅಂತ ಅಂದ್ಕೋಬೇಕು ಅಂತಂದರೆ ಏಜೆಂಟು ತಮ್ಮ ಪರವಾಗಿ ಕನ್ಸ್ಯೂಮರ್ಗೆ ಗೂಡ್ಸ್ನ ಸೇಲ್ ಮಾಡಿದಾಗ. ಅಂದರೆ ಈಗ ಫಸ್ಟು ಗೂಡ್ಸ್ನ ಏಜೆಂಟಿಗೆ ಸೆಂಡ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ಳೋಣ.
ಈಗ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ನಾವು ಸೇಲ್ಸ್ ಆಗಿದೆ, ರೆವಿನ್ಯೂ ಎಷ್ಟು ಅರ್ನ್ ಮಾಡಿದ್ದೀವಿ ಅಂತ ನಾವು ಅಕೌಂಟಿಂಗಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಏಜೆಂಟು ಯಾವಾಗ ಆ ಗೂಡ್ಸ್ನ ಕನ್ಸ್ಯೂಮರ್ಗೆ ಮಾರಾಟ ಮಾಡ್ತಾರೋ ಆವಾಗ ಮಾತ್ರ ನಾವು ಸೇಲ್ಸ್ ಅಂತ ಕನ್ಸಿಡರ್ ಮಾಡಿ ನಾವು ರೆವಿನ್ಯೂ ಅರ್ನ್ ಮಾಡಿದ್ದೀವಿ ಅಂತ ನಾವು ತೋರಿಸ್ಕೋಬೋದು. ಅದು ಸೆಕೆಂಡ್ ಫೀಚರ್ಸ್ ಹೇಳ್ತಾ ಇರುವಂಥದ್ದು. ಆ್ಯಸ್ ಎ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಕೆನಾಟ್ ಬಿ ಟ್ರೀಟೆಡ್ ಆ್ಯಸ್ ಸೇಲ್ಸ್. ಅಂದರೆ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ನಾವು ಸೇಲ್ಸ್ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ನಾವು ಯಾವಾಗ ಅಂತಂದರೆ ಅಂಟಿಲ್ ದಿ ಗೂಡ್ಸ್ ಆಫ್ ಕನ್ಸೈನ್ಡ್ ಆರ್ ಸೋಲ್ಡ್ ಬೈ ದಿ ಕನ್ಸೈನಿ ಅಥವಾ ಏಜೆಂಟು ನಮ್ಮ ಪರವಾಗಿ ಕನ್ಸ್ಯೂಮರ್ಗೆ ಗೂಡ್ಸ್ನ ಸೇಲ್ ಮಾಡೋವರೆಗೂ ನಾವು ಅದನ್ನು ಸೇಲ್ಸ್ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನೆಕ್ಸ್ಟು, ದ ಪೊಸಿಷನ್ ಆಫ್ ದ ಗೂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪಾರ್ಟಿ ಟು ಅನದರ್ ಬಟ್ ನಾಟ್ ಓನರ್ಶಿಪ್. ಅಂದರೆ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ ಏಜೆಂಟ್ಗೆ ಅಂತಂದರೆ ಅಲ್ಲಿ ಓನರ್ಶಿಪ್ನ ನಾವು ಟ್ರಾನ್ಸ್ಫರ್ ಮಾಡ್ತಿರೋದಿಲ್ಲ, ಜಸ್ಟ್ ಪೊಸಿಷನ್ನ ನಾವು ಟ್ರಾನ್ಸ್ಫರ್ ಮಾಡ್ತಿರ್ತೀವಿ. ಪೊಸಿಷನ್ ಅಂತಂದರೆ ವಸ್ತುಗಳು, ಅಂದರೆ ಥಿಂಗ್ಸ್ಗಳು ಅಂತಂದರೆ ಈಗ ಯಾವುದೋ ಒಂದು ಗೂಡ್ಸನ್ನ ಏಜೆಂಟು ಕೊಡ್ತಿದ್ದೀವಿ ಅಷ್ಟೇ. ಆ ಗೂಡ್ಸ್ ಮೇಲಿರುವಂಥ ಓನರ್ಶಿಪ್ನ ನಾವು ಅವ್ರಿಗೆ ಕೊಟ್ಟಿರೋದಿಲ್ಲ. ಇನ್ ಕೇಸ್ ಬೇಕಂದರೆ ಪ್ರಿನ್ಸಿಪಲ್ ಅಥವಾ ಕನ್ಸೈನರು ಯಾವ ಟೈಮಲ್ಲಿ ಬೇಕಾದರೂ ಗೂಡ್ಸ್ನ ರಿಟರ್ನ್ ತೊಗೊಳ್ಬೋದು. ಎಲ್ಲ ಅಧಿಕಾರ ಯಾರ ಹತ್ರ ಇರುತ್ತೆ ಅಂತಂದರೆ, ಎಲ್ಲ ಓನರ್ಶಿಪ್ ಯಾರ ಹತ್ರ ಇರುತ್ತೆ ಅಂತಂದರೆ ಕನ್ಸೈನರ್ ಅಥವಾ ಪ್ರಿನ್ಸಿಪಲ್ ಹತ್ರನೇ ಆ ಎಂಟೈರ್ ಓನರ್ಶಿಪ್ ಇರುವಂಥದ್ದು. ಏಜೆಂಟ್ಗೆ ಯಾವುದೇ ರೀತಿಯಾದಂಥ ಓನರ್ಶಿಪ್ ಸಿಗೋದಿಲ್ಲ, ಜಸ್ಟ್ ಪೊಸಿಷನ್ ಮಾತ್ರ ಸಿಗುತ್ತೆ. ಗೂಡ್ಸ್ನ ಸೆಂಡ್ ಮಾಡ್ತಾರೆ ಅಷ್ಟೇ, ಆ ಗೂಡ್ಸ್ ಮಾತ್ರ ಅವ್ರ ಹತ್ರ ಇರುತ್ತೆ. ಬಟ್ ಅದನ್ನು ಯೂಸ್ ಮಾಡುವಂಥದ್ದು, ಅವ್ರಿಗೆ ಹೆಂಗೆ ಬೇಕು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳುವಂಥ ಓನರ್ಶಿಪ್ಪು ಆ ವ್ಯಕ್ತಿಗೆ ಇರೋದಿಲ್ಲ. ಸೊ ಓನರ್ಶಿಪ್ ಯಾರಿಗೆ ಸಿಗುತ್ತೆ ಅಂತಂದರೆ ಆ ವಸ್ತುನ ಅಥವಾ ಆ ಗೂಡ್ಸನ್ನ ಯಾರು ಪರ್ಚೇಸ್ ಮಾಡ್ತಾರೋ, ಯಾರು ಬೈ ಮಾಡ್ತಾರೋ ಆ ವ್ಯಕ್ತಿಗೆ ಆ ಎಂಟೈರ್ ಓನರ್ಶಿಪ್ಪು ಸಿಗುವಂಥದ್ದು. ಆ ಗೂಡ್ಸ್ನ ಪರ್ಚೇಸ್ ಮಾಡೋವರೆಗೂ ಯಾರ ಹತ್ರ ಓನರ್ಶಿಪ್ ಇರುತ್ತೆ ಅಂತಂದರೆ ಪ್ರಿನ್ಸಿಪಾಲ್ ಹತ್ರನೇ ಅಥವಾ ಕನ್ಸೈನರ್ ಹತ್ರನೇ ಓನರ್ಶಿಪ್ ಇರುತ್ತೆ. ಅದು ಥರ್ಡ್ ಫೀಚರ್ಸ್. ಆ್ಯಂಡ್ ದ ನೆಕ್ಸ್ಟು, ದ ಕನ್ಸೈನರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ರಿಸ್ಕ್, ಎಕ್ಸ್ಪೆನ್ಸಸ್ ಆ್ಯಂಡ್ ಡ್ಯಾಮೇಜಸ್ ಅಸೋಸಿಯೇಟೆಡ್ ವಿತ್ ದ ಕನ್ಸೈನ್ಡ್ ಗೂಡ್ಸ್. ಅಂದರೆ ಈ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಬರುವಂಥ ಎಲ್ಲ ರಿಸ್ಕ್ಗಳು ಮತ್ತು ಎಲ್ಲ ಎಕ್ಸ್ಪೆನ್ಸಸ್ಗಳು ಮತ್ತು ಡ್ಯಾಮೇಜಸ್ಗಳು, ಈ ರೀತಿಯಾದಂಥ ಏನೇನೆಲ್ಲ ರಿಸ್ಕ್ಗಳು ಅರೈಸ್ ಆಗುತ್ತೋ ಆ ಎಲ್ಲ ರಿಸ್ಕ್ಗಳದ್ದು ಜವಾಬ್ದಾರಿ ಅಥವಾ ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತೆ ಅಂತಂದರೆ ಕನ್ಸೈನರ್ಗೆ ಇರ್ತಾರೆ, ಅಂದರೆ ಪ್ರಿನ್ಸಿಪಲ್ ಹತ್ರನೇ ಇರುತ್ತೆ. ಅಂದರೆ ಇನ್ ಕೇಸ್ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಏಜೆಂಟ್ಗೆ, ಅಲ್ಲೇನೋ ಒಂದಷ್ಟು ಡ್ಯಾಮೇಜ್ ಆಯಿತು, ಅಥವಾ ಈಗ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಅರೈಸ್ ಆಗುತ್ತೆ, ಮತ್ತು ವೇಜಸ್ ಅಂತ ಅರೈಸ್ ಆಗುತ್ತೆ. ಈ ರೀತಿಯಾದಂಥ ಎಲ್ಲ ಎಕ್ಸ್ಪೆನ್ಸಸ್ಗಳು ಮತ್ತು ಎಲ್ಲ ಡ್ಯಾಮೇಜಸ್ಗಳು, ಈ ಎಲ್ಲ ರಿಸ್ಕ್ಗಳು ಯಾರು ಅಮೌಂಟ್ನ ಪೇ ಮಾಡ್ತಾರೆ ಅಂತಂದರೆ ಕನ್ಸೈನರೇ ಪೇ ಮಾಡುವಂಥದ್ದು. ಕನ್ಸೈನಿ ಯಾವುದೇ ರೀತಿಯಾದಂಥ ರೆಸ್ಪಾನ್ಸಿಬಿಲಿಟಿನ ಹೊಂದಿರೋದಿಲ್ಲ. ಇದು ಫಸ್ಟ್ ಎಕ್ಸಾಂಪಲ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಮೆಝಾನ್ ಅಂತ ನಾವು ತೊಗೊಳ್ಳೋಣ. ಈಗ ಅಮೆಝಾನ್ ಅವರು ತಮ್ಮ ಏಜೆಂಟ್ಗೆ ಗೂಡ್ಸ್ನ ಸೆಂಡ್ ಮಾಡ್ತಿರ್ತಾರೆ. ಈಗ ಅವರು ಒಂದಷ್ಟು ಬಾಕ್ಸಲ್ಲಿ ಮನೆಗೆ, ಅಂದರೆ ಯಾರು ಆ ಗೂಡ್ಸನ್ನು ಬುಕ್ ಮಾಡಿರ್ತಾರೋ ತೊಗೊಂಡೋಗಿ ಮನೆಗೆ ಅವ್ರಿಗೆ ಫೈನಲ್ ಕನ್ಸ್ಯೂಮರ್ಗೆ ಅದನ್ನು ಗೂಡ್ಸ್ನ ಕೊಡ್ತಾರೆ. ಈಗ ಕನ್ಸ್ಯೂಮರ್ ಅದು ಓಪನ್ ಮಾಡಿದಾಗ ಅಲ್ಲಿ ಡ್ಯಾಮೇಜ್ ಆಗಿತ್ತು ಅಂತಂದರೆ ಏಜೆಂಟ್ಗೆ ರಿಟರ್ನ್ ಮಾಡ್ತಾರೆ. ಈಗ ಸೊ ಅದಕ್ಕೆ ಈ ರೆಸ್ಪಾನ್ಸಿಬಿಲಿಟಿ ಯಾರು ಅಂತಂದರೆ ಅಮೆಝಾನ್ ಕಂಪ್ನಿಯವ್ರು ಆಗಿರ್ತಾರೆ, ಏಜೆಂಟ್ ಅವರು ಆಗಿರೋದಿಲ್ಲ. ಈಗ ಡ್ಯಾಮೇಜ್ ಆಗಿರುವಂಥ ಗೂಡ್ಸ್ನ ಈಸ್ಕೊಂಡು ಎಗೇನ್ ಅವರು ಏಜೆಂಟ್ ಏನು ಮಾಡ್ತಾರೆ ಅಂತಂದರೆ ಅಮೆಝಾನ್ ಕಂಪ್ನಿಗೆ ಅವರು ರಿಟರ್ನ್ ಮಾಡುವಂಥದ್ದು. ಸೊ ಅಲ್ಲಿ ರಿಸ್ಕ್ ಯಾರಿಗೆ ಸಿಕ್ತು ಅಂತಂದರೆ, ರಿಸ್ಕ್ ಯಾರಿಗೆ ಅರೈಸ್ ಆಯಿತು ಅಂತಂದರೆ ಅಮೆಝಾನ್ ಕಂಪ್ನಿಗೆ ಅರೈಸ್ ಆಯಿತು. ಸೊ ಮೇನ್ ಮೀನಿಂಗ್ ಏನು ಅಂತಂದರೆ ಪ್ರತಿಯೊಂದು ರಿಸ್ಕು ಯಾರು ರೆಸ್ಪಾನ್ಸಿಬಿಲಿಟಿ ಹೊಂದಿರ್ತಾರೆ ಅಂತಂದರೆ ಪ್ರಿನ್ಸಿಪಾಲ್ ಅಥವಾ ಕನ್ಸೈನರೇ ಆಗಿರ್ತಾರೆ. ಏಜೆಂಟು ಯಾವುದೇ ರೀತಿಯಾದಂಥ ರಿಸ್ಕನ್ನು ತಗೊಳ್ಳೋದಿಲ್ಲ. ಅದು ನೆಕ್ಸ್ಟು, ಗೂಡ್ಸ್ ಮೇ ಬಿ ಕನ್ಸೈನ್ಡ್ ಬೈ ದಿ ಕನ್ಸೈನರ್ ಟು ದಿ ಕನ್ಸೈನಿ ಅಟ್ ಕಾಸ್ಟ್ ಆರ್ ಇನ್ವಾಯ್ಸ್ ಪ್ರೈಸ್ ಬೇಸಿಸ್. ಅಂದರೆ ಈ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಎರಡು ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ಗಳು ಇರುತ್ತೆ. ಆ ಕಾಸ್ಟ್ ಪ್ರೈಸ್ ಬೇಸಿಸ್ಸು ಮತ್ತು ಇನ್ವಾಯ್ಸ್ ಪ್ರೈಸ್ ಬೇಸಿಸ್ಸು. ಕಾಸ್ಟ್ ಪ್ರೈಸ್ ಬೇಸಿಸ್ ಅಂತಂದರೆ ಒಂದು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎಷ್ಟು ಖರ್ಚಾಗಿರುತ್ತೋ ಅಷ್ಟೇ ಅಮೌಂಟ್ಗೆ ಏಜೆಂಟ್ಗೆ ಗೂಡ್ಸ್ನ ಸೆಂಡ್ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ನಾವು ಅಟ್ ಕಾಸ್ಟ್ ಪ್ರೈಸ್ ಬೇಸಿಸ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಮೀನಿಂಗ್ ಹೇಳಬೇಕು ಅಂತಂದರೆ ಮ್ಯಾನುಫ್ಯಾಕ್ಚರರ್ ಅಥವಾ ಪ್ರಿನ್ಸಿಪಾಲ್ ಅಥವಾ ಕನ್ಸೈನರ್ ಗೂಡ್ಸ್ನ ಸೆಂಡ್ ಮಾಡುವಾಗ ಆ ಗೂಡ್ಸ್ಗೆ ಯಾವುದೇ ರೀತಿಯಾದಂಥ ಪ್ರಾಫಿಟ್ನ ಆ್ಯಡ್ ಮಾಡಿಲ್ಲ ಅಂತಂದರೆ ಆ ಟ್ರಾನ್ಸಾಕ್ಷನ್ಸ್ನ ನಾವು ಅಟ್ ಕಾಸ್ಟ್ ಪ್ರೈಸ್ ಬೇಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ಇನ್ವಾಯ್ಸ್ ಪ್ರೈಸ್ ಬೇಸಿಸ್ ಅಂತ ಅಂದರೆ ಮ್ಯಾನುಫ್ಯಾಕ್ಚರರು ಅಥವಾ ಕನ್ಸೈನರ್ ಅಥವಾ ಪ್ರಿನ್ಸಿಪಾಲ್ ಏನಿದನೋ ಆತ ಒಂದಷ್ಟು ಪ್ರಾಫಿಟ್ನ ಆ್ಯಡ್ ಮಾಡಿ ನಂತರ ಗೂಡ್ಸ್ನ ಏಜೆಂಟ್ಗೆ ಸೆಂಡ್ ಮಾಡ್ತಿದ್ದಾರೆ ಅಂತಂದರೆ ಅದನ್ನು ನಾವು ಇನ್ವಾಯ್ಸ್ ಪ್ರೈಸ್ ಬೇಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ಲಾಸ್ಟ್ ಫೀಚರ್, ದ ಕನ್ಸೈನರ್ ಸೆಂಡ್ ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್ ವೈಲ್ ದಿ ಕನ್ಸೈನಿ ಸೆಂಡ್ ಅಕೌಂಟ್ ಆಫ್ ಸೇಲ್ಸ್ ಅಂತ. ಅಂದರೆ ದ ಕನ್ಸೈನರ್ ಅನ್ನುವಂಥವನು ಏಜೆಂಟ್ಗೆ ಗೂಡ್ಸ್ನ ಸೆಂಡ್ ಮಾಡುವಾಗ ಒಂದು ಸ್ಟೇಟ್ಮೆಂಟನ್ನು ಸೆಂಡ್ ಮಾಡ್ತಾನೆ. ಆ ಸ್ಟೇಟ್ಮೆಂಟ್ಗೆ ಇರುವಂಥ ನೇಮೇ ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್. ಅಂದರೆ
ಆ ಗೂಡ್ಸ್ ಅಂದರೆ ಗೂಡ್ಸ್ನ ಎಷ್ಟು ಸೆಂಡ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಗೂಡ್ಸು ಎಷ್ಟು ವ್ಯಾಲ್ಯೂನ ಹೊಂದಿದೆ, ಆ್ಯಂಡ್ ದೆನ್ ಆ ಗೂಡ್ಸು ಎಷ್ಟು ಕ್ವಾಂಟಿಟಿ ಇದೆ, ಈ ರೀತಿಯಾದಂಥ ಇನ್ಫಾರ್ಮೇಷನ್ ಇರುವಂಥ ಒಂದು ಸ್ಟೇಟ್ಮೆಂಟನ್ನು ಆ ಗೂಡ್ಸ್ ಜೊತೆ ಕನ್ಸೈನಿಗೆ ಸೆಂಡ್ ಮಾಡ್ತಿರ್ತಾನೆ. ಆ ಸ್ಟೇಟ್ಮೆಂಟ್ಗೆ ಒಂದು ಅಕೌಂಟಿಂಗ್ ಟರ್ಮಲ್ಲಿ ನಾವು ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಕನ್ಸೈನಿ ಸೆಂಡ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಏನಿದೆಯೋ, ಕನ್ಸೈನರ್ಗೆ ಸೆಂಡ್ ಮಾಡುವಂಥ ಸ್ಟೇಟ್ಮೆಂಟ್ ಏನಿದೆಯೋ ಆ ಸ್ಟೇಟ್ಮೆಂಟ್ನ ನಾವು ಅಕೌಂಟ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಅಕೌಂಟ್ ಆಫ್ ಸೇಲಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅಂತಂದರೆ, ಕನ್ಸೈನಿ ಎಷ್ಟು ಅಡ್ವಾನ್ಸಸ್ಗಳನ್ನ ಕೊಟ್ಟಿದ್ರು, ಆ್ಯಂಡ್ ದೆನ್ ಕನ್ಸೈನರ್ ಪರವಾಗಿ ಎಷ್ಟು ಗೂಡ್ಸ್ನ ಸೇಲ್ ಮಾಡಿದ್ದಾರೆ, ಆ್ಯಂಡ್ ದೆನ್ ಎಷ್ಟು ಡ್ಯಾಮೇಜ್ಡ್ ಗೂಡ್ಸು ರಿಟರ್ನ್ ಆಗಿದೆ, ಆ್ಯಂಡ್ ದೆನ್ ಎಷ್ಟು ಕಮಿಷನ್ ಬರಬೇಕು, ಆ್ಯಂಡ್ ದೆನ್ ಕನ್ಸೈನಿ ಎಷ್ಟು ಎಕ್ಸ್ಪೆನ್ಸಸ್ನ ಕನ್ಸೈನರ್ ಪರವಾಗಿ ಮಾರಾಟ ಮಾಡಿದ್ದಾರೆ, ಅಂದರೆ ಎಷ್ಟು ಖರ್ಚು ಮಾಡಿದ್ದಾರೆ. ಈ ರೀತಿಯಾದಂಥ ಎಲ್ಲ ಇನ್ಫಾರ್ಮೇಷನ್ ಇರುವಂಥದ್ದು ಅಕೌಂಟ್ ಆಫ್ ಸೇಲ್ಸ್ ಸರಿ. ಒಂದು ಸೆಕೆಂಡ್ ನೋಡ್ಕೊಳ್ಳಿ. ಕನ್ಸೈನರು ಕನ್ಸೈನಿಗೆ ಸೆಂಡ್ ಮಾಡುವಂಥ ಸ್ಟೇಟ್ಮೆಂಟ್ ಏನಿದೆಯೋ ಅದನ್ನು ನಾವು ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್ ಅಂತ ಹೇಳ್ತೀವಿ. ಆ ಸ್ಟೇಟ್ಮೆಂಟಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅಂತ ಅಂದರೆ, ಎಷ್ಟು ಗೂಡ್ಸ್ನ ಸೆಂಡ್ ಮಾಡ್ತಿದ್ದೀವಿ, ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ ಇದೆ, ಅದ್ರದ್ದು ಎಷ್ಟು ವ್ಯಾಲ್ಯೂ, ಈ ರೀತಿಯಾದಂಥ ಇನ್ಫಾರ್ಮೇಷನ್ ಇರುತ್ತೆ. ಆ್ಯಂಡ್ ದೆನ್ ಕನ್ಸೈನರ್ಗೆ ಸೆಂಡ್ ಮಾಡುವಂಥ ಸ್ಟೇಟ್ಮೆಂಟ್ ಏನಿದೆಯೋ ಅದಕ್ಕೆ ನಾವು ಅಕೌಂಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಅಕೌಂಟ್ ಆಫ್ ಸೇಲಲ್ಲಿ ಇರುವಂಥ ಇನ್ಫಾರ್ಮೇಷನ್ ಏನೇನು ಅಂತ ಅಂದರೆ, ಎಷ್ಟು ಸೇಲ್ಸ್ ಆಗಿದೆ, ನಾನು ಎಷ್ಟು ಅಡ್ವಾನ್ಸಸ್ಗಳನ್ನ ಕೊಟ್ಟಿದ್ದೆ, ಮತ್ತು ಕನ್ಸೈನರು ನನಗೆ ಎಷ್ಟು ಕಮಿಷನ್ನ ಕೊಡಬೇಕು, ಈ ರೀತಿಯಾದಂಥ ಇನ್ಫಾರ್ಮೇಷನ್ಗಳಿರುವಂಥದ್ದು ಅಕೌಂಟ್ ಆಫ್ ಸೇಲ್. ಹಾಗಿದ್ರೆ ಇನ್ವಾಯ್ಸ್ ಅಂದರೆ ನಾವು ನೋಡಿರುವಂಥದ್ದು ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್. ಹಾಗಿದ್ರೆ ನಾರ್ಮಲ್ ಇನ್ವಾಯ್ಸ್ ಯಾರ ನಡುವೆ ಬರುತ್ತೆ ಅಂತಂದರೆ, ಸೆಲ್ಲರು ಮತ್ತು ಬೈಯರ್ ನಡುವೆ ಬರುವಂಥದ್ದು. ಏಜೆಂಟು ಕನ್ಸ್ಯೂಮರ್ಗೆ ಸೆಂಡ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಏನಿದೆಯೋ ಅದು ಇನ್ವಾಯ್ಸ್. ಹಾಗಿದ್ರೆ ಇನ್ವಾಯ್ಸಲ್ಲಿ ಏನಿರುತ್ತೆ ಅಂತಂದರೆ, ಕನ್ಸ್ಯೂಮರು ಎಷ್ಟು ಅಮೌಂಟ್ನ ಪೇಯ್ಡ್ ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಷನ್ನು ಇನ್ವಾಯ್ಸಲ್ಲಿ ಇರುತ್ತೆ. ಈಗ ನೆಕ್ಸ್ಟು ಒಂದಷ್ಟು ಡಿಫ್ರೆನ್ಸಸ್ಗಳನ್ನ ನಾವು ತಿಳ್ಕೊಬೇಕು, ಕನ್ಸೈನ್ಮೆಂಟ್ ಮತ್ತು ಸೇಲ್ಸ್. ಅಂದರೆ ಈಗ ನೋಡ್ಕೊಳ್ಳಿ, ಕನ್ಸೈನ್ಮೆಂಟ್ ಅನ್ನುವಂಥದ್ದು ಪ್ರಿನ್ಸಿಪಾಲ್ ಅಥವಾ ಕನ್ಸೈನರ್ ಮತ್ತು ಕನ್ಸೈನಿ ನಡುವೆ ಆಗುವಂಥ ಟ್ರಾನ್ಸಾಕ್ಷನ್ಸ್ನ ನಾವು ಕನ್ಸೈನ್ಮೆಂಟ್ ಅಂತ ಕರಿತೀವಿ. ಸೆಲ್ಲರು ಮತ್ತು ಬೈಯರ್ ಅಥವಾ ಏಜೆಂಟು ಮತ್ತು ಕನ್ಸ್ಯೂಮರ್ ನಡುವೆ ಆಗುವಂಥ ಟ್ರಾನ್ಸಾಕ್ಷನ್ಸ್ನ ನಾವು ಸೇಲ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಕನ್ಸೈನ್ಮೆಂಟು ಮತ್ತು ಸೇಲ್ಸು ಇವೆರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ನಾವು ನೋಡ್ಕೋಬೇಕು. ಮೀನಿಂಗ್ನ ನಾವು ನೋಡೋದಾದರೆ, ಎ ಗೂಡ್ಸ್ ಆರ್ ಡಿಲಿವರ್ಡ್ ಟು ಏಜೆಂಟ್ ಬೈ ದಿ ಓನರ್ ಫಾರ್ ಸೆಲ್ಲಿಂಗ್ ಪರ್ಪಸ್ ಈಸ್ ಕನ್ಸೈನ್ಮೆಂಟ್. ಅಂದರೆ ಸೆಲ್ಲಿಂಗ್ ಪರ್ಪಸ್ಗೋಸ್ಕರ ಕನ್ಸೈನರು ತನ್ನ ಗೂಡ್ಸ್ಗಳನ್ನ ಏಜೆಂಟ್ಗೆ ಸೆಂಡ್ ಮಾಡ್ತಿದ್ದಾರೆ ಅಂತಂದರೆ ಆ ಪ್ರೋಸೆಸ್ನ ನಾವು ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಸೇಲ್ಸ್ ಅಂತಂದರೆ, ಎ ಟ್ರಾನ್ಸಾಕ್ಷನ್ ಇನ್ ವಿಚ್ ಗೂಡ್ಸ್ ಆರ್ ಎಕ್ಸ್ಚೇಂಜ್ಡ್ ಫಾರ್ ಎ ಪ್ರೈಸ್ ಈಸ್ ಸೇಲ್ಸ್. ಅಂದರೆ ಒಂದಷ್ಟು ಪ್ರೈಸ್ಗೆ ಗೂಡ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ರೆ ಅದನ್ನು ನಾವು ಸೇಲ್ಸ್ ಅಂತ ಕರಿತೀವಿ. ನಾವು ಕನ್ಸೈನ್ಮೆಂಟನ್ನು ನಾವು ಸೇಲ್ಸ್ ಅಂತ ಕರೆಯಲ್ಲ. ಏನಕ್ಕೆ ಅಂತಂದರೆ, ಜಸ್ಟು ಗೂಡ್ಸ್ನ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ, ಹಾಗಂತ ನಾವು ಅದನ್ನು ಮಾರಾಟ ಮಾಡಿಬಿಡ್ತಿದ್ದೀವಿ ಅಂತ ಅಲ್ಲ. ಮಾರಾಟ ಆಯಿತು ಅಂತ ನಾವು ಯಾವಾಗ ಅನ್ಕೋಬೇಕು ಅಂದರೆ, ಸೇಲ್ಸ್ ಆಯಿತು ಅಂತ ನಾವು ಯಾವಾಗ ಅನ್ಕೋಬೇಕು, ಏಜೆಂಟು ಕನ್ಸ್ಯೂಮರ್ಗೆ ಮಾರಾಟ ಮಾಡಿದಾಗ ಅಷ್ಟೇ ನಾವು ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕನ್ಸೈನರು ಮತ್ತು ಕನ್ಸೈನಿ ನಡುವೆ ಆಗುವಂಥ ಟ್ರಾನ್ಸಾಕ್ಷನ್ಸು ಕನ್ಸೈನ್ಮೆಂಟ್, ಸೆಲ್ಲರು ಮತ್ತು ಬೈಯರ್ ನಡುವೆ ಆಗುವಂಥ ಟ್ರಾನ್ಸಾಕ್ಷನ್ಸು ಸೇಲ್ಸ್ ಮಾಡುವಾಗ ಗೂಡ್ಸ್ಗೆ ಒಂದಷ್ಟು ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ, ಆ ಪ್ರೈಸ್ ಅಮೌಂಟ್ನ ಕನ್ಸ್ಯೂಮರ್ ಕೊಡ್ತಾರೆ, ಗೂಡ್ಸ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಸೇಲ್ಸ್. ಹಾಗಿದ್ರೆ ನೆಕ್ಸ್ಟು ಯಾವುದ್ಯಾವುದೆಲ್ಲ ಪಾರ್ಟೀಸ್ಗಳು ಅಂದರೆ ಯಾರ್ಯಾರು ಪಾರ್ಟೀಸ್ಗಳು ಬರ್ತಾರೆ. ಕನ್ಸೈನ್ಮೆಂಟ್ ಅಂತ ಹೇಳುವಾಗ ಕನ್ಸೈನರು ಮತ್ತು ಕನ್ಸೈನಿ ಬರ್ತಾರೆ. ಸೇಲ್ಸ್ ಅಂತ ಹೇಳುವಾಗ ಸೆಲ್ಲರು ಮತ್ತು ಬೈಯರ್ ಬರ್ತಾರೆ. ಆ್ಯಂಡ್ ದೆನ್ ರಿಲೇಷನ್ಶಿಪ್ನ ನಾವು ನೋಡೋದಾದರೆ, ಪ್ರಿನ್ಸಿಪಾಲ್ ಮತ್ತು ಏಜೆಂಟ್ ಅನ್ನುವಂಥ ರಿಲೇಷನ್ಶಿಪ್ ಇರುವಂಥದ್ದು ಕನ್ಸೈನ್ಮೆಂಟಲ್ಲಿ. ಆದರೆ ಪ್ರಿನ್ಸಿಪಾಲ್ ಅಂದರೆ ಗೂಡ್ಸ್ನ ಸೆಂಡ್ ಮಾಡುವಂಥವ್ರು, ಏಜೆಂಟ್ ಅಂದರೆ ಗೂಡ್ಸ್ನ ರಿಸೀವ್ ಮಾಡ್ಕೊಳ್ಳುವಂಥವ್ರು ಅಥವಾ ಪ್ರಿನ್ಸಿಪಾಲ್ ಪರವಾಗಿ ಗೂಡ್ಸ್ನ ಸೇಲ್ ಮಾಡುವಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ದೆನ್ ಸೇಲ್ಸ್ ಅಂತ ಹೇಳುವಾಗ ಕ್ರೆಡಿಟಾರ್ ಮತ್ತು ಡೆಬಿಟಾರ್ ಅನ್ನುವಂಥ ರಿಲೇಷನ್ಶಿಪ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟು ಪೊಸಿಷನ್ ಮತ್ತು ಓನರ್ಶಿಪ್ ಬಗ್ಗೆ ನಾವು ಮಾತನಾಡೋದಾದರೆ, ಕನ್ಸೈನ್ಮೆಂಟ್ ಅಂತ ಹೇಳುವಾಗ ಪೊಸಿಷನ್ ಈಸ್ ಟ್ರಾನ್ಸ್ಫರ್ಡ್ ಬಟ್ ನಾಟ್ ಓನರ್ಶಿಪ್ ಅಂಟಿಲ್ ದೇ ಆರ್ ಸೋಲ್ಡ್ ಟು ಕನ್ಸ್ಯೂಮರ್. ಅಂದರೆ ಪ್ರಿನ್ಸಿಪಾಲು ಏಜೆಂಟ್ಗೆ ಜಸ್ಟ್ ಪೊಸಿಷನ್ನ ಮಾತ್ರ ಸೆಂಡ್ ಮಾಡ್ತಾರೆ, ಅಂದರೆ ಆ ಗೂಡ್ಸನ್ನು ಮಾತ್ರ ಸೆಂಡ್ ಮಾಡ್ತಾರೆ, ಅದ್ರ ಓನರ್ಶಿಪ್ನ ಸೆಂಡ್ ಮಾಡಿರೋದಿಲ್ಲ. ಬಟ್ ಸೇಲ್ಸ್ ಅಂತ ಹೇಳುವಾಗ ಬೋತ್ ಆರ್ ಟ್ರಾನ್ಸ್ಫರ್ಡ್ ವಿತ್ ದಿ ಟ್ರಾನ್ಸ್ಫರ್ ಆಫ್ ಗೂಡ್ಸು ಟ್ರಾನ್ಸ್ಫರ್ ಆಗ್ತಿದ್ದಂಗೆ ಪೊಸಿಷನ್ನು ಮತ್ತು ಓನರ್ಶಿಪ್ಪು ಇವೆರಡೂ ಕನ್ಸ್ಯೂಮರ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ನಮ್ಮ ಫೋನನ್ನು ನನ್ನ ಸ್ನೇಹಿತಕ್ಕೆ ಒಂದು 2 days ಯೂಸ್ ಮಾಡಲಿಕ್ಕೆ ಅಂತ ಕೊಟ್ಟಿರ್ತೀನಿ. ಆತ ಏನು ಮಾಡಬೇಕು, 2 days ಆದಮೇಲೆ ನನಗೆ ರಿಟರ್ನ್ ಕೊಡಬೇಕು. ಆಗ ಅಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಲ್ಲ, ಜಸ್ಟು
ಫೋನ್ ಮಾತ್ರ ಅಂದರೆ ಥಿಂಗ್ಸ್ ಮಾತ್ರ ಟ್ರಾನ್ಸ್ಫರ್ ಆಗ್ತಿದೆ. ಜಸ್ಟ್ ಥಿಂಗ್ಸ್ ಮಾತ್ರ ಟ್ರಾನ್ಸ್ಫರ್ ಆಗಿದೆ ಅಂತಂದರೆ ಓನ್ಲಿ ಪೊಸೆಷನ್ ಮಾತ್ರ ಟ್ರಾನ್ಸ್ಫರ್ ಆಗಿದೆ ಅಂತ. ಇನ್ ಕೇಸ್ ನಾನು ಆತ ನನಗೆ ಒಂದು 10,000 ಕೊಡ್ತಾನೆ, ನಾನು ಫೋನನ್ನು ಮಾರಾಟ ಮಾಡಿಬಿಡ್ತೀನಿ ಅಂತಂದರೆ ಆಗ ಪೊಸೆಷನ್ನು ಮತ್ತು ಓನರ್ಶಿಪ್ ಎರಡೂ ಟ್ರಾನ್ಸ್ಫರ್ ಆಗುತ್ತೆ. ಈಗ ನಾನು ಫೋನನ್ನು 10,000 ಮಾರಾಟ ಮಾಡಿದೆ, ಸೊ ಈಗ ನಾನು ಅದನಿಗೆ ಥಿಂಗ್ಸನ್ನು ಕೊಟ್ಟೆ, ಅಂದರೆ ಫೋನನ್ನು ಕೊಟ್ಟೆ ಆ್ಯಂಡ್ ದೆನ್ ಓನರ್ಶಿಪ್ನ ಆತನಿಗೆ ಕೊಟ್ಟೆ. ಆತ ನನಗೆ ಅಮೌಂಟ್ ಪೇಯ್ಡ್ ಮಾಡಾದ್ಮೇಲೆ ಆ ಫೋನನ್ನು ಆತ ಏನು ಬೇಕಾದರೂ ಮಾಡ್ಕೋಬೋದು, ಓನರ್ಶಿಪ್ ಅವನದು. ಬಟ್ ಏನಾದರೂ ನಾವು ಒಂದು 2 ಡೇಸ್ಗೆ ನಾನು ಯೂಸ್ ಮಾಡಲಿಕ್ಕೆ ಕೊಟ್ಟಾಗ ಆತ ಅವ್ನಿಗೆ ಹೆಂಗೆ ಬೇಕು ಆ ಫೋನನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಓನ್ಲಿ ಈಗ ಕನ್ಸೈನ್ಮೆಂಟ್ ಅಂತ ಹೇಳುವಾಗಲೂ ಅಷ್ಟೇ, ಏಜೆಂಟ್ಗೆ ಯಾವುದೇ ರೀತಿಯಾದಂಥ ಓನರ್ಶಿಪ್ ಇರೋದಿಲ್ಲ ಗೂಡ್ಸ್ ಮೇಲೆ, ಜಸ್ಟ್ ಪೊಸೆಷನ್ ಮಾತ್ರ ಇರುತ್ತೆ. ಬಟ್ ಸೇಲ್ಸ್ ಅಂತ ಹೇಳುವಾಗ ಪೊಸೆಷನ್ನು ಮತ್ತು ಓನರ್ಶಿಪ್ ಅವೆರಡೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಕನ್ಸ್ಯೂಮರ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ರಿಟರ್ನಿಂಗ್ ಬ್ಯಾಕ್ ಆಫ್ ಗೂಡ್ಸ್, ದ ಕನ್ಸೈನಿ ಕ್ಯಾನ್ ರಿಟರ್ನ್ ದ ಅನ್ಸೋಲ್ಡ್ ಸ್ಟಾಕ್ ಟು ಕನ್ಸೈನರ್. ಅಂದರೆ ಏನಾದರೂ ಗೂಡ್ಸ್ ಏನಾದರೂ ಸೋಲ್ಡ್ ಆಗಲಿಲ್ಲ ಅಂತಂದರೆ, ಅನ್ಸೋಲ್ಡ್ ಆಯಿತು ಅಂತಂದರೆ, ಗೂಡ್ಸು ಯಾರಿಗೂ ಸೇಲ್ ಆಗಲಿಲ್ಲ ಅಂತಂದರೆ ಅಂಥ ಗೂಡ್ಸನ್ನು ಕನ್ಸೈನರ್ಗೆ ರಿಟರ್ನ್ ಮಾಡಬಹುದು. ಬಟ್ ಸೇಲ್ಸ್ ಅಂತ ಬರುವಾಗ ದ ಬೈಯರ್ ಕೆನಾಟ್ ರಿಟರ್ನ್ ದಿ ಗೂಡ್ಸ್ ಟು ದ ಸೆಲ್ಲರ್. ಅಂದರೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದರೆ ಮಾತ್ರ ಗೂಡ್ಸು ರಿಟರ್ನ್ ಆಗುತ್ತೆ. ಸೇಲ್ಸ್ ಮಾಡಿದಾಗ ಯಾವುದೇ ರೀತಿಯಾದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಇಲ್ಲ ಅಂತಂದರೆ ಗೂಡ್ಸ್ನ ರಿಟರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದಷ್ಟು ಗ್ಯಾರಂಟಿನೋ ಅಥವಾ ಯಾವುದೋ ಒಂದು ವ್ಯಾರಂಟಿನೋ ಈ ರೀತಿ ಕೊಟ್ಟಾಗ ಮಾತ್ರ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ರಿಟರ್ನ್ ಅನ್ನುವಂಥ ಕೀವರ್ಡ್ ಬರುತ್ತೆ. ಈ ಥರ ವ್ಯಾರಂಟಿ ಏನೂ ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ರಿಟರ್ನ್ಸು ಅಲ್ಲಿ ಇರೋದಿಲ್ಲ. ನೆಕ್ಸ್ಟು ರಿಸ್ಕ್ ಆಫ್ ಲಾಸ್, ಅಂದರೆ ರಿಸ್ಕ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎಲ್ಲ ರಿಸ್ಕು ಮತ್ತು ಎಕ್ಸ್ಪೆನ್ಸಸ್ಗಳನ್ನ ಯಾರು ರೆಸ್ಪಾನ್ಸಿಬಲ್ ಹೊಂದಿರ್ತಾರೆ ಅಂತಂದರೆ ಕನ್ಸೈನ್ಮೆಂಟಲ್ಲಿ ಕನ್ಸೈನರೇ ಹೊಂದಿರುವಂಥದ್ದು. ಪ್ರತಿಯೊಂದು ಎಕ್ಸ್ಪೆನ್ಸಸ್ಗೆ ಅಮೌಂಟ್ ಕೊಡುವಂಥವ್ರು ಕನ್ಸೈನರೇ ಕೊಡ್ತಾರೆ, ಪ್ರತಿಯೊಂದು ರಿಸ್ಕನ್ನು ತೊಗೊಳ್ಳುವಂಥವ್ರು ಕನ್ಸೈನರೇ ಆಗಿರ್ತಾರೆ. ಬಟ್ ಸೇಲ್ಸ್ ಅಂತ ಬಂದಾಗ ಎಲ್ಲ ಎಕ್ಸ್ಪೆನ್ಸಸ್ಸು ಮತ್ತು ರಿಸ್ಕ್ಗಳನ್ನ ತೊಗೊಳ್ಳುವಂಥವ್ರು, ರೆಸ್ಪಾನ್ಸಿಬಿಲಿಟಿನ ಹೊಂದುವಂಥವ್ರು ಬೈಯರ್ ಆಗಿರ್ತಾರೆ. ಅಂದರೆ ಈಗ ಮಾರಾಟ ಮಾಡಿದ್ವಿ, ಗೂಡ್ಸ್ನ ಈಸ್ಕೊಳ್ತು ಅಂತಂದರೆ, ಇವತ್ತು ಯಾವುದೋ ಒಂದು ಫೋನನ್ನು ಪರ್ಚೇಸ್ ಮಾಡಿದ್ರು ಒಬ್ಬರು ಕನ್ಸ್ಯೂಮರು, ಅವ್ರಿಗೆ ಪೊಸಿಷನ್ನು ಮತ್ತು ಓನರ್ಶಿಪ್ ಎರಡೂ ಟ್ರಾನ್ಸ್ಫರ್ ಆಯಿತು. ಈಗ ಅವ್ರು ಮನೆಗೆ ತೊಗೊಂಡು ಹೋಗ್ತಿದ್ದಂಗೆ ಆ ಫೋನ್ ಕೆಳಗೆ ಬಿದ್ದು ಹಾಳಾಯಿತು ಅಂತಂದರೆ ಆ ಎಂಟೈರ್ ರಿಸ್ಕ್ ಅವರೊಬ್ಬರೇ ತೊಗೋಬೇಕು. ಇನ್ ಕೇಸ್ ಈಗ ಕನ್ಸೈನ್ಮೆಂಟ್ ಅಂತ ಹೇಳುವಾಗ ಏಜೆಂಟು ಯಾರಿಗೊಬ್ರಿಗೆ ಸೆಲ್ ಮಾಡಲಿಕ್ಕೆ ಹೋಗುವಾಗ ಗೂಡ್ಸು ಕೆಳಗೆ ಬಿದ್ದು ಡ್ಯಾಮೇಜ್ ಆಯಿತು ಅಂತಂದರೆ ಆ ಎಂಟೈರ್ ರಿಸ್ಕ್ ಯಾರು ತೊಗೊಳ್ತಾರೆ ಅಂತಂದರೆ ಕನ್ಸೈನರ್ ತೊಗೊಳ್ತಾರೆ, ಏಜೆಂಟ್ ತೊಗೊಳ್ಳೋದಿಲ್ಲ. ಈ ರೀತಿ ಎಲ್ಲ ಎಕ್ಸ್ಪೆನ್ಸಸ್ಸು ಮತ್ತು ರಿಸ್ಕ್ಗಳನ್ನ ತೊಗೊಳ್ಳುವಂಥವ್ರು ಕನ್ಸೈನ್ಮೆಂಟಲ್ಲಿ ಕನ್ಸೈನರ್ ತೊಗೊಳ್ತಾರೆ, ಸೇಲ್ಸಲ್ಲಿ ಬೈಯರ್ ತೊಗೊಳ್ತಾರೆ. ಆ್ಯಂಡ್ ದೆನ್ ಕನ್ಸಿಡರೇಷನ್ ಅಂದರೆ ಅಮೌಂಟ್ ಅಂತ. ಅಂದರೆ ಕನ್ಸೈನ್ಮೆಂಟಲ್ಲಿ ಕನ್ಸೈನಿಗೆ ಕೊಡುವಂಥ ಅಮೌಂಟ್ ಏನಿದೆಯೋ ಅದನ್ನು ನಾವು ಕಮಿಷನ್ ಅಂತ ಕರಿತೀವಿ. ಕನ್ಸಿಡರೇಷನ್ ಆಗಿ ಕಮಿಷನ್ ಅಂತ ಒಂದಷ್ಟು ಅಮೌಂಟ್ನ ಕೊಡ್ತಾ ಹೋಗ್ತೀವಿ. ಸೇಲ್ಸ್ ಅಂತ ಬಂದಾಗ ಬೈಯರು ಸೆಲ್ಲರ್ಗೆ ಕೊಡುವಂಥ ಅಮೌಂಟ್ ಏನಿದೆಯೋ ಅದನ್ನು ನಾವು ಪ್ರಾಫಿಟ್ ಅಥವಾ ರೆವಿನ್ಯೂ ಅಂತ ಕರಿತೀವಿ. ಇದು ಕನ್ಸೈನ್ಮೆಂಟು ಮತ್ತು ಸೇಲ್ಸ್ಗೆ ಇರುವಂಥ ಡಿಫ್ರೆನ್ಸಸ್ಗಳು. ನೆಕ್ಸ್ಟು ಮತ್ತೊಂದು ಡಿಫ್ರೆನ್ಸ್ ಇದೆ, ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್ ಆರ್ ಅಕೌಂಟ್ ಆಫ್ ಸೇಲ್ಸ್. ನಾವು ನೋಡಿದ್ದೀವಿ, ಪ್ರೊಫಾರ್ಮಾ ಆಫ್ ಇನ್ವಾಯ್ಸು ಯಾರು ಸೆಂಡ್ ಮಾಡ್ತಾರೆ, ಕನ್ಸೈನಿಗೆ ಸೆಂಡ್ ಮಾಡ್ತಾರೆ. ಆ್ಯಂಡ್ ದೆನ್ ಅದರಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ ಆ್ಯಂಡ್ ಆ ಗೂಡ್ಸು ಎಷ್ಟು ಗೂಡ್ಸ್ನ ನಾವು ಸೆಂಡ್ ಮಾಡ್ತಾಯಿದ್ದೀವಿ ಏಜೆಂಟ್ಗೆ, ಆ ಗೂಡ್ಸ್ದು ಕ್ವಾಂಟಿಟಿ ಎಷ್ಟು, ಅದ್ರದ್ದು ಕ್ವಾಲಿಟಿ ಎಷ್ಟು, ಈ ರೀತಿಯಾದಂಥ ಇನ್ಫಾರ್ಮೇಷನ್ ಇರುವಂಥದ್ದು ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್. ಅಕೌಂಟ್ ಆಫ್ ಸೇಲು ಯಾರಿಗೆ ಸೆಂಡ್ ಮಾಡ್ತಾರೆ, ಕನ್ಸೈನರಿಗೆ ಸೆಂಡ್ ಮಾಡ್ತಾರೆ. ಅದರಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ, ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ, ಎಷ್ಟು ಸೇಲ್ಸ್ ಆಗಿದೆ, ಆ್ಯಂಡ್ ದೆನ್ ಎಷ್ಟು ಅಡ್ವಾನ್ಸಸ್ಗಳನ್ನ ಪೇಯ್ಡ್ ಮಾಡಿದ್ವಿ, ಎಷ್ಟು ಕಮಿಷನ್ನ ಬರಬೇಕು, ಈ ರೀತಿಯಾದಂಥ ಇನ್ಫಾರ್ಮೇಷನ್ ಇರುವಂಥ ಸ್ಟೇಟ್ಮೆಂಟ್ನ ನಾವು ಅಕೌಂಟ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ. ಅದು ಫಸ್ಟ್ ಮೀನಿಂಗ್. ಆ್ಯಂಡ್ ದೆನ್ ಸೆಕೆಂಡು ಟೈಮ್ ಆಫ್ ಇಶ್ಯೂ, ಯಾವ ಟೈಮಲ್ಲಿ ಪ್ರೊಫಾರ್ಮಾ ಆಫ್ ಇನ್ವಾಯ್ಸು ಮತ್ತು ಅಕೌಂಟ್ ಆಫ್ ಸೇಲ್ನ ಇಶ್ಯೂ ಮಾಡ್ತೀವಿ ಅಂತ. ವೆನ್ ದ ಗೂಡ್ಸ್ ಆರ್ ಟ್ರಾನ್ಸ್ಫರ್ ಟು ಏಜೆಂಟ್, ಯಾವಾಗ ಕನ್ಸೈನರು ಅಥವಾ ಪ್ರಿನ್ಸಿಪಾಲು ತನ್ನ ಗೂಡ್ಸನ್ನು ಏಜೆಂಟ್ಗೆ ಸೆಂಡ್ ಮಾಡ್ತಿರ್ತಾರೋ ಆ ಟೈಮಲ್ಲಿ ಇಶ್ಯೂ ಮಾಡುವಂಥ ಸ್ಟೇಟ್ಮೆಂಟ್ ಏನಿದೆ, ಆಗ ಅದನ್ನು ನಾವು ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್ ಅಂತ ಕರಿತೀವಿ. ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್ನ ಯಾವಾಗ ಸೆಂಡ್ ಮಾಡ್ತೀವಿ ಅಂತಂದರೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡುವಾಗ. ಅಕೌಂಟ್ ಆಫ್ ಸೇಲ್ಸ್ ಅಂತಂದರೆ ಯಾವ ಟೈಮಲ್ಲಿ ಇಶ್ಯೂ ಮಾಡ್ತಾರೆ ಅಂತಂದರೆ ವೆನ್ ಸೇಲ್ಸ್ ಆರ್ ಮೇಡ್ ಅಂತಂದರೆ ಒಂದಷ್ಟು ಗೂಡ್ಸು ಸೇಲ್ಸ್ ಆದಾಗ ಅಥವಾ ಡೈಲಿ ಆಕ್ಟಿವಿಟೀಸ್ಗಳು ಅರೈಸ್ ಆದಾಗ ಆ ಟೈಮಲ್ಲಿ ಅಕೌಂಟ್ ಆಫ್ ಸೇಲ್ಸ್ನ ಕನ್ಸೈನರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ಸೆಂಟ್ ಬೈ, ಯಾರಿಗೆ ಸೆಂಡ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಕನ್ಸೈನರ್ ಅಥವಾ ಪ್ರಿನ್ಸಿಪಾಲ್ ಅನ್ನುವಂಥವ್ರು ಏಜೆಂಟ್ಗೆ ಸೆಂಡ್ ಮಾಡುವಂಥದ್ದು. ಬಟ್ ಅಕೌಂಟ್ ಆಫ್ ಸೇಲ್ ಸೆಂಡ್ ಮಾಡುವಂಥದ್ದು ಕನ್ಸೈನಿ ಅಥವಾ ಏಜೆಂಟ್ ಅನ್ನುವಂಥವ್ರು ಕನ್ಸೈನರ್ ಅಥವಾ ಪ್ರಿನ್ಸಿಪಾಲ್ಗೆ ಸೆಂಡ್ ಮಾಡುವಂಥದ್ದು. ಆ್ಯಂಡ್ ದೆನ್ ನೆಕ್ಸ್ಟು ಡಿಫ್ರೆನ್ಸು ಸೆಂಡ್ ಮಾಡುವಂಥದ್ದು, ಸೆಂಡಿಂಗ್ ಆ್ಯಕ್ಟಿವಿಟಿ ಅಂದರೆ ಓನ್ಲಿ ಒನ್ಸ್ ಅಲಾಂಗ್ ವಿತ್ ದಿ ಗೂಡ್ಸ್. ಪ್ರೊಫಾರ್ಮಾ ಆಫ್ ಇನ್ವಾಯ್ಸ್ನ ಎಂಟೈರ್ ಕನ್ಸೈನ್ಮೆಂಟು ಟ್ರಾನ್ಸಾಕ್ಷನ್ಸಲ್ಲಿ ಕೇವಲ ಒಂದೇ ಬಾರಿ ಸೆಂಡ್ ಮಾಡ್ತಾರೆ. ಅಂದರೆ ಗೂಡ್ಸ್ನ ಯಾವಾಗ ಟ್ರಾನ್ಸ್ಫರ್ ಮಾಡ್ತಿರ್ತಾರೋ ಆಗ ಒಂದೇ ಸಲ
ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ನ ಸೆಂಡ್ ಮಾಡುವಂಥದ್ದು. ಬಟ್ ಅಕೌಂಟ್ ಆಫ್ ಸೇಲ್ಸ್ ಅಂತ ಅಂದರೆ ಬೇಕಾದರೂ ಒಂದೇ ದಿನ ಬೇಕಾದರೂ ಸೆಂಡ್ ಮಾಡ್ಬೋದು ಅಥವಾ ಐದರ್ ಪೀರಿಯಾಡಿಕಲಿ ಬೇಕಾದರೂ ಸೆಂಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಮೆಝಾನ್ದೇ ಒಂದು ಎಕ್ಸಾಂಪಲ್ನ ನಾವು ತೊಗೊಳ್ಳೋಣ. ಈಗ ಅಮೆಝಾನ್ ಕಂಪನಿ ತನ್ನ ಏಜೆಂಟ್ಗೆ ಗೂಡ್ಸ್ನ ಸೆಂಡ್ ಮಾಡುವಾಗ ಒಂದು ಸ್ಟೇಟ್ಮೆಂಟನ್ನು ಅವ್ರಿಗೆ ಸೆಂಡ್ ಮಾಡ್ತಾರೆ. ಅಂದರೆ ನಾವು ಇಷ್ಟು ಗೂಡ್ಸನ್ನು ನಾವು ಸೆಂಡ್ ಮಾಡ್ತಾ ಇದ್ದೀವಿ, ಇಷ್ಟು ಅದು ಕ್ವಾಂಟಿಟಿ ಇದೆ, ನೀವು ಇಂಥವ್ರಿಗೆ ಈ ಗೂಡ್ಸನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕು, ಇಂಥವ್ರಿಗೆ ನೀವು ಸೇಲ್ ಮಾಡಬೇಕು ಅಂತ ಇನ್ಫಾರ್ಮೇಷನ್ನ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್. ಅದು ಒಂದೇ ಸಲ ಕಳಿಸುವಂಥದ್ದು. ಎಗೇನ್ ಅವರು ಸೆಕೆಂಡ್ ಟೈಮ್ ಕಳಿಸುವಾಗ ಬೇರೆ ಗೂಡ್ಸ್ ಜೊತೆನೇ ಅವರು ಸೆಕೆಂಡು ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ನ ಕಳಿಸುವಂಥದ್ದು. ಅದರಿಂದ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ನ ಕನ್ಸೈನಿಗೆ ಸೆಂಡ್ ಮಾಡುವಾಗ ಒಂದೇ ಬಾರಿ ಸೆಂಡ್ ಮಾಡ್ತಾರೆ. ಆ್ಯಂಡ್ ದೆನ್ ಅಕೌಂಟ್ ಆಫ್ ಸೇಲ್ ಅಂತ ಬಂದರೆ ಅದು ಪೀರಿಯಾಡಿಕಲಿ ಅಥವಾ ಐದರ್ ಒನ್ಸ್ ಆಗಿರ್ಬೋದು ಅಥವಾ ಮೋರ್ ದೆನ್ ಒನ್ಸ್ ಆಗಿರ್ಬೋದು. ಇವತ್ತು ಏಜೆಂಟು ಒಂದು 10,000 ಅಷ್ಟು ಗೂಡ್ಸ್ನ ಮಾರಾಟ ಮಾಡಿದ್ರು ಅಂತ ಅಂದ್ಕೊಂಡ್ರೆ ಆ 10,000 ರಿಲೇಟೆಡ್ ಆಗಿ ಅಕೌಂಟ್ ಆಫ್ ಸೇಲ್ಸ್ನ ಇವತ್ತೇ ಕಳಿಸ್ತಾರೆ. ಆ್ಯಂಡ್ ದೆನ್ ನಾಳೆ ಒಂದು 5,000 ಅಷ್ಟು ಸೇಲ್ಸ್ ಆಯಿತು ಅಂತಂದರೆ ಆ 5,000ಗೆ ರಿಲೇಟೆಡ್ ಆಗಿ ಅಕೌಂಟ್ ಆಫ್ ಸೇಲ್ಸ್ನ ನಾಳೆ ಕಳಿಸ್ತಾರೆ. ಈ ರೀತಿಯಾಗಿ ಇದು ಪೀರಿಯಾಡಿಕಲ್ ಆಗಿರುತ್ತೆ ಅಕೌಂಟ್ ಆಫ್ ಸೇಲ್ಸ್ ಅಂತ ಹೇಳಿದರೆ. And the next difference, amount of pay. A pro forma invoice does not make the consignee responsible to pay the amount stated to consigner. ಅಂದರೆ ಪ್ರೊಫಾರ್ಮಾ ಆಫ್ ಇನ್ವಾಯ್ಸಲ್ಲಿ ಇರುವಂಥ ಅಮೌಂಟ್ ಏನಿದು ಅಂದರೆ ಒಂದಷ್ಟು ಅಮೌಂಟ್ ಇರುತ್ತೆ. ಅಂದರೆ ಇಷ್ಟು ಗೂಡ್ಸ್ ಇದೆ ವ್ಯಾಲ್ಯೂ, ಇಷ್ಟು ಗೂಡ್ಸ್ನ ನಾವು ಸೆಂಡ್ ಮಾಡ್ತಾಯಿದ್ದೀವಿ, ಅದ್ರ ಗೂಡ್ಸ್ದು ವ್ಯಾಲ್ಯೂ ಇಷ್ಟಿದೆ. ಈಗ 10,000 ಗೂಡ್ಸ್ನ ನಾವು ಸೆಂಡ್ ಮಾಡ್ತಾಯಿದ್ದೀವಿ ಅನ್ನುವಂಥ ಅಮೌಂಟ್ ಏನಿದೋ ಆ ಅಮೌಂಟು ಏನು ಸ್ಟೇಟೆಡ್ ಮಾಡುತ್ತೆ ಅಂತಂದರೆ ಕನ್ಸೈನಿ ಅಷ್ಟು ಅಮೌಂಟ್ನ ಪೇಯ್ಡ್ ಮಾಡಬೇಕು ಅಂತ ಅಲ್ಲ ಅಂತ ಹೇಳುತ್ತೇವೆ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್. ಅಂದರೆ ಈಗ ಅಮೆಝಾನ್ ಅವರು ಒಂದಷ್ಟು ಗೂಡ್ಸ್ನ ಸೆಂಡ್ ಮಾಡ್ತಾಯಿದ್ರು, ಆ ಗೂಡ್ಸ್ದು ವ್ಯಾಲ್ಯೂ ಇರುವಂಥದ್ದು 12,000 ವ್ಯಾಲ್ಯೂ ಇರುವಂಥ ಗೂಡ್ಸ್ನ ನಾನು ನಿಮ್ಗೆ ಸೆಂಡ್ ಮಾಡ್ತಾಯಿದ್ದೀನಿ ಅಂತಂದರೆ 12,000 ಅಮೌಂಟ್ನ ಏಜೆಂಟು ಅಮೆಝಾನ್ ಅವ್ರಿಗೆ ರೀಪೇ ಮಾಡಬೇಕು ಅಂತ ಹೇಳೋದಿಲ್ಲ ಅಂತ. ಇನ್ ಕೇಸ್ ಅಕೌಂಟ್ ಆಫ್ ಸೇಲಲ್ಲಿ ಬಂತು ಅಂತಂದರೆ ಅಕೌಂಟ್ ಆಫ್ ಸೇಲಲ್ಲಿ ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಕನ್ಸೈನಿಗೆ ಪೇಯ್ಡ್ ಮಾಡಬೇಕು ಅಂತ ಹೇಳುವಂಥದ್ದು. ಈಗ ಕಮಿಷನ್ ಇರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ, ಆ ಎಲ್ಲ ಎಕ್ಸ್ಪೆನ್ಸಸ್ನ ಪೇಯ್ಡ್ ಮಾಡಬೇಕು ಅಂತ ಹೇಳುತ್ತೆ. ಆ್ಯಂಡ್ ದೆನ್ ಎಗೈನು ಲಾಸ್ಟಲ್ಲಿರುವಂಥ ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ನಾವು ನಿಮಗೆ ರಿಟರ್ನ್ ಕೊಡ್ತಾ ಇದ್ದೀವಿ. ಈಗ 10,000 ಸೇಲ್ಸ್ ಮಾಡಿರ್ತಾರೆ ಏಜೆಂಟು, ಇವತ್ತು 10,000 ಅಷ್ಟು ಗೂಡ್ಸ್ನ ಸೇಲ್ಸ್ ಮಾಡಿದ್ರು. ಈಗ 10,000ನ ಸೇಲ್ಸ್ ಮಾಡುವಾಗ ಕನ್ಸೈನಿಗೆ ಅಷ್ಟು 1,000 ರೂಪೀಸ್ ಕಮಿಷನ್ ಬರಬೇಕು. ಆ್ಯಂಡ್ ದೆನ್ 1,000 ರೂಪೀಸ್ ಎಕ್ಸ್ಟ್ರಾ ಇತ್ತಿಂಗೆ ಎಕ್ಸ್ಪೆನ್ಸಸ್ ಆಗಿದೆ, ಯಾವುದೋ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಅಥವಾ ಯಾವುದಾದ್ರು ಬೈಕ್ ಎಕ್ಸ್ಪೆನ್ಸಸ್ಸು ಏನೋ ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈಗ ಟೋಟಲ್ಲು 2,000 ರೂಪೀಸ್ ಎಕ್ಸ್ಪೆನ್ಸಸ್ ಆಯಿತು. ಟೋಟಲ್ ಸೇಲ್ಸ್ ಮಾಡಿರುವಂಥದ್ದು 10,000. ಆ 10,000ಅಲ್ಲಿ 2,000ನ ಲೆಸ್ ಮಾಡ್ಕೊಳ್ತಾರೆ, ಇನ್ನು ರಿಮೈನಿಂಗ್ 8,000ನ ನಾನು ನಿಮಗೆ ಕೊಡ್ತಿದ್ದೀನಿ ಅಂತ ಹೇಳುವಂಥದ್ದೇ ಅಕೌಂಟ್ ಆಫ್ ಸೇಲ್ಸ್. ನೆಕ್ಸ್ಟು, ಇಟ್ ಡಸ್ ನಾಟ್ ಸರ್ವ್ ಆ್ಯಸ್ ದ ಬೇಸಿಸ್ ಆಫ್ ಅಕೌಂಟಿಂಗ್ ಎಂಟ್ರೀಸ್. ಪ್ರೊಫಾರ್ಮ್ ಆಫ್ ಇನ್ವಾಯ್ಸಲ್ಲಿ ಇರುವಂಥದ್ದು ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೋ ಅದು ಯಾವುದೇ ರೀತಿಯಾದಂಥ ಅಕೌಂಟಿಂಗ್ ಎಂಟ್ರೀಸ್ಗಳಿಗೆ ಎಫೆಕ್ಟ್ ಆಗೋದಿಲ್ಲ ಅಂತ. ಆ್ಯಂಡ್ ದೆನ್ ನೆಕ್ಸ್ಟು ಅಕೌಂಟ್ ಆಫ್ ಸೇಲ್ಸ್ ಅಂತ ಹೇಳುವಾಗ ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಏನಿರುತ್ತೋ ಅದು ಅಕೌಂಟಿಂಗ್ ಎಂಟ್ರೀಸ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಆತ ಎಷ್ಟು ಸೇಲ್ ಮಾಡಿದ್ದಾನೆ ಅಂತ ಇನ್ಫಾರ್ಮೇಷನ್ ಗೊತ್ತಾಗ್ತಿದ್ದಂಗೆ, ರೆವಿನ್ಯೂನ ನಮಗೆ ಎಷ್ಟು ರೆಮಿಟ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆ ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ, ನಾವು ಈಗ ರೆವಿನ್ಯೂನ ಇಷ್ಟು ಅರ್ನ್ ಮಾಡಿದ್ದೀವಿ ಅಂತ. ಇದಿಷ್ಟು ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಮತ್ತು ಅಕೌಂಟ್ ಆಫ್ ಸೇಲ್ಸ್ಗೆ ಇರುವಂಥ ಡಿಫ್ರೆನ್ಸಸ್ಗಳು. ನೆಕ್ಸ್ಟು ಲಾಸ್ಟ್ ಡಿಫ್ರೆನ್ಸ್, ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಆ್ಯಂಡ್ ದೆನ್ ಇನ್ವಾಯ್ಸ್. ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಬರುವಂಥದ್ದು ಕನ್ಸೈನರ್ ಮತ್ತು ಕನ್ಸೈನಿ ನಡುವೆ, ಇನ್ವಾಯ್ಸ್ ಬರುವಂಥದ್ದು ಬೈಯರ್ ಮತ್ತು ಸೆಲ್ಲರ್ ನಡುವೆ. ಇವೆರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಸಿಮಿಲರ್ ಟು ನಾರ್ಮಲ್ ಇನ್ವಾಯ್ಸ್, ಪ್ರೊವೈಡ್ ಇನ್ಫಾರ್ಮೇಷನ್ ಟು ದ ಏಜೆಂಟ್ ರಿಗಾರ್ಡಿಂಗ್ ದ ಪರ್ಟಿಕ್ಯುಲರ್ ಆಫ್ ದ ಗೂಡ್ಸ್ ಎಟ್ ಟು ಬಿ ಡೆಲಿವರ್ಡ್. ಎಷ್ಟು ಗೂಡ್ಸ್ನ ನಾವು ನಿಮಗೆ ಡೆಲಿವರ್ ಮಾಡ್ತಾಯಿದ್ದೀವಿ, ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ, ಅದರದ್ದು ಎಷ್ಟು ವ್ಯಾಲ್ಯೂ, ಈ ರೀತಿಯಾದಂಥ ಇನ್ಫಾರ್ಮೇಷನ್ ಕೊಡುವಂಥದ್ದು ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್. ಅಂದರೆ ಇನ್ವಾಯ್ಸ್ ಅಂತ ಅಂದರೆ ಎ ಕಮರ್ಷಿಯಲ್ ಇನ್ಸ್ಟ್ರೂಮೆಂಟ್ ಡೆಲಿವರ್ಡ್ ಟು ದ ಬೈಯರ್ ಕಂಟೈನಿಂಗ್ ದಿ ಡೀಟೇಲ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊವೈಡ್ ಬೈ ದಿ ಸೆಲ್ಲರ್. ಅಂದರೆ ಸೆಲ್ಲರು ಬೈಯರ್ಗೆ ಎಷ್ಟು ಆ ವ್ಯಾಲ್ಯೂ ಇರುವಂಥ ಗೂಡ್ಸ್ನ ಸೆಂಡ್ ಮಾಡ್ತಿದ್ದೀವಿ ಆ್ಯಂಡ್ ದೆನ್ ಎಷ್ಟು ಅಮೌಂಟ್ನ ಬೈಯರು ನಮಗೆ ಪೇ ಮಾಡಬೇಕು ಅಂತ ಹೇಳುವಂಥ ಇನ್ಫಾರ್ಮೇಷನ್ ಇರುವಂಥದ್ದೇ ಇನ್ವಾಯ್ಸ್. ಕೈಂಡ್ ಅಂತ ನಾವು ನೋಡೋದಾದರೆ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅನ್ನುವಂಥದ್ದು ಒಂದು ರೀತಿ ಕೊಟೇಶನ್, ಯಾವುದು ಎಷ್ಟಿದೆ, ಎಷ್ಟು ಕ್ವಾಂಟಿಟಿ ಇದೆ, ಈ ರೀತಿಯಾದಂಥ ಇನ್ಫಾರ್ಮೇಷನ್. ಇನ್ವಾಯ್ಸ್ ಅನ್ನುವಂಥದ್ದು ಒಂದು ಬಿಲ್ ರೀತಿ ಇರುತ್ತೆ, ಎಷ್ಟು ಅಮೌಂಟ್ನ ಪೇಯ್ಡ್ ಮಾಡಬೇಕು ಅಂತ ಹೇಳ್ತಾ ಹೋಗುತ್ತೆ. ಆ್ಯಂಡ್ ದ ಟೈಮ್ ಆಫ್ ಇಶ್ಯೂ ಬಿಫೋರ್ ದ ಪ್ಲೇಸ್ಮೆಂಟ್ ಆಫ್ ಗೂಡ್ಸ್ ಅಥವಾ ಅಲಾಂಗ್ ವಿತ್ ಗೂಡ್ಸ್. ಅಂದರೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡುವಾಗ ಇನ್ನು ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ನ ಸೆಂಡ್ ಮಾಡ್ತಾ ಹೋಗ್ತಾರೆ. ಬಟ್ ಇನ್ವಾಯ್ಸ್ ಅಂತ ಬಂದಾಗ ಬಿಫೋರ್ ದಿ ಪೇಮೆಂಟ್ ಈಸ್ ಮೇಡ್, ಅಂದರೆ ಕನ್ಸ್ಯೂಮರು ನಮಗೆ ಅಮೌಂಟ್ನ ಪೇಯ್ಡ್ ಮಾಡೋದಕ್ಕಿಂತ ಫಸ್ಟೇ ಇನ್ವಾಯ್ಸ್ನ ನಾವು ಅವರಿಗೆ ಕೊಡಬೇಕು.
ಅಂದರೆ ನಾವು ಇನ್ವಾಯ್ಸ್ ಕೊಟ್ಟರೆ ಮಾತ್ರ ಅವರು ನಮಗೆ ಅಮೌಂಟ್ನ ಎಷ್ಟು ಪೇಡ್ ಮಾಡಬೇಕು ಅಂತ ಆತಂಗೆ ಗೊತ್ತಾಗುತ್ತೆ. ನಾವು ಇನ್ವಾಯ್ಸೇ ಕೊಟ್ಟಿಲ್ಲ ಅಂತಂದರೆ ಆತಂಗೆ ನಾವು ಎಷ್ಟು ಅಮೌಂಟ್ ಪೇಡ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇನ್ವಾಯ್ಸ್ನ ಯಾವ ಟೈಮಲ್ಲಿ ಸೆಂಡ್ ಮಾಡ್ತೀವಿ ಅಂತಂದರೆ ಬಿಫೋರ್ ದಿ ಪೇಮೆಂಟ್ ಈಸ್ ಮೇಡ್. ನಾವು ಇನ್ವಾಯ್ಸ್ನ ನಾವು ಕೊಟ್ಟಾಗ 10,000 ಕೊಡಬೇಕು ಅಂತ ಹೇಳಿ ಆತ ನಮಗೆ 10,000ನ ಪೇ ಮಾಡುವಂಥದ್ದು ಈ ರೀತಿ. ಆ್ಯಂಡ್ ದೆನ್ ಅಕ್ಸೆಪ್ಟೆನ್ಸ್ ಅಂದರೆ ಏನಕ್ಕೆ ಈ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ನ ಕೊಡ್ತಾರೆ ಅಂತಂದರೆ ಕ್ರಿಯೇಷನ್ ಆಫ್ ಸೇಲ್ಸ್. ಅಂದರೆ ಸೇಲ್ಸ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಏಜೆಂಟು ನಮ್ಮ ಪರವಾಗಿ ಸೇಲ್ಸ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಸೇಲ್ಸ್ನ ಮಾಡಲಿಕ್ಕೋಸ್ಕರ ಈ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ನ ನಾವು ಸೆಂಡ್ ಮಾಡ್ತೀವಿ. ಬಟ್ ಇನ್ವಾಯ್ಸ್ ಅಂತ ಹೇಳಿದ್ರೆ ಕನ್ಫರ್ಮೇಷನ್ ಆಫ್ ಸೇಲ್ಸ್. ಅಂದರೆ ನಾವು ಬಿಲ್ಲನ್ನ ಆತನ ಕೊಟ್ವಿ ಅಂತಂದರೆ ಸೇಲ್ಸ್ ಮಾಡಿ ಆಯಿತು ಅಂತ. ನಾವು ಬಿಲ್ಲನ್ನು ಕೊಟ್ವಿ, ಆತ ನಮಗೆ ಅಮೌಂಟ್ನ ಕೊಟ್ಟ ಅಂತಂದರೆ ಆಗ ಇನ್ವಾಯ್ಸ್ ಕೊಟ್ವಿ ಅಂದರೆ ಇನ್ವಾಯ್ಸ್ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಸೇಲ್ಸ್ ಅನ್ನುವಂಥದ್ದು ಕನ್ಫರ್ಮ್ ಆಯಿತು, ಸೇಲ್ಸ್ ಮಾಡಿ ಆಯಿತು ಅಂತ. ನೆಕ್ಸ್ಟು ಸೆಂಡ್ ಬೈ, ಯಾರಿಗೆ ಸೆಂಡ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅನ್ನುವಂಥದ್ದು ಪ್ರಿನ್ಸಿಪಾಲು ಏಜೆಂಟ್ಗೆ ಸೆಂಡ್ ಮಾಡುವಂಥದ್ದು ಅಥವಾ ಕನ್ಸೈನಿಗೆ ಸೆಂಡ್ ಮಾಡುವಂಥದ್ದು. ಇನ್ವಾಯ್ಸ್ ಅಂತ ಹೇಳಿದ್ರೆ ಇನ್ವಾಯ್ಸ್ ಸೆಂಡ್ ಬೈ ಸೆಲ್ಲರ್ ಟು ಬೈಯರ್ ಅಥವಾ ಏಜೆಂಟ್ ಆಫ್ ಪ್ರಿನ್ಸಿಪಲ್ ಟು ಬೈಯರ್ ಆಫ್ ಪ್ರಾಡಕ್ಟ್. ಅಂದರೆ ಸೆಲ್ಲರು ಬೈಯರ್ಗೆ ಸೆಂಡ್ ಮಾಡುವಂಥದ್ದು ಇನ್ವಾಯ್ಸ್ ಆಗಿರುತ್ತೆ, ಅಥವಾ ಪ್ರಿನ್ಸಿಪಲ್ ಅಂದರೆ ಏಜೆಂಟ್ ಆಫ್ ದ ಪ್ರಿನ್ಸಿಪಲ್, ಒಬ್ಬ ಪ್ರಿನ್ಸಿಪಲ್ನ ಏಜೆಂಟ್ ಯಾರು ಇರ್ತಾರೋ ಆ ಏಜೆಂಟು ಬೈಯರ್ಗೆ ಸೆಂಡ್ ಮಾಡುವಂಥ ಸ್ಟೇಟ್ಮೆಂಟ್ ಏನಿದೆಯೋ ದಟ್ ಈಸ್ ಕಾಲ್ಡ್ ಇನ್ವಾಯ್ಸ್. ಆ್ಯಂಡ್ ದೆನ್ ಪೋಸ್ಟಿಂಗ್ ಇನ್ ದಿ ಅಕೌಂಟಿಂಗ್ ಬುಕ್ಸ್. ನೋ ಎಂಟ್ರಿ ಈಸ್ ಮೇಡ್ ಆಸ್ ದ ಇನ್ವಾಯ್ಸ್ ಈಸ್ ನಾಟ್ ಎ ಟ್ರೂ ಇನ್ವಾಯ್ಸ್. ಅಂದರೆ ಯಾವುದೇ ರೀತಿಯಾದಂಥ ಅಕೌಂಟಿಂಗ್ ಎಂಟ್ರಿ ಆಗೋದಿಲ್ಲ. ಏನಕ್ಕೆ ಅಂತಂದರೆ ಅಂದರೆ ಇದು ಟ್ರೂ ಇನ್ವಾಯ್ಸ್ ಅಲ್ಲ ಇದು. ಅಂದರೆ ಈಗ 10,000 ಗುಡ್ಸ್ನ ನಾವು ಏಜೆಂಟಿಗೆ ಸೆಂಡ್ ಮಾಡ್ತಿದ್ದೀವಿ ಅಂತಂದರೆ 10,000 ಕೂಡ ಸೇಲ್ಸ್ ಆಗೋಯ್ತು ಅಂತ ನಾವು ಕನ್ಸಿಡರೇ ಮಾಡಲ್ವಲ್ಲ. ಅದರಿಂದಾಗಿ ಯಾವುದೇ ರೀತಿಯಾದಂಥ ಅಕೌಂಟಿಂಗ್ ಎಂಟ್ರಿಗೆ ಪ್ರೊಫಾರ್ಮ್ ಆಫ್ ಇನ್ವಾಯ್ಸು ಎಫೆಕ್ಟ್ ಆಗಲ್ಲ. ಬಟ್ ಇನ್ವಾಯ್ಸ್ ಅಂತಂದರೆ ಅದು ಕನ್ಫರ್ಮೇಷನ್. ನಾವು ಈ ಇನ್ವಾಯ್ಸ್ನ ನಾವು ಸೆಂಡ್ ಮಾಡಿದ್ವಿ, ಅವ್ರ ಅಮೌಂಟ್ನ ಕೊಟ್ಟರು ಅಂತಂದರೆ ಸೇಲ್ಸ್ ಮಾಡಿ ಕನ್ಫರ್ಮ್ ಆಗೋಯ್ತು ಅಂತ, ಸೇಲ್ಸ್ ಆಗೋಯ್ತು ಅಂತ ಆಗಬೇಕಾದ್ರೆ ನಾವು ಅಕೌಂಟಿಂಗ್ ಎಂಟ್ರಿಗೆ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇನ್ವಾಯ್ಸ್ ಆಯಿತು ಅಂತಂದರೆ ಅಲ್ಲಿ ಅಕೌಂಟಿಂಗ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಡೀಲ್ಸ್ ವಿತ್ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅನ್ನುವಂಥದ್ದು ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ಇನ್ವಾಯ್ಸ್ ಅನ್ನುವಂಥದ್ದು ಸೇಲ್ಸ್ ಟ್ರಾನ್ಸಾಕ್ಷನ್ಸಲ್ಲಿ ಎಫೆಕ್ಟ್ ಆಗುತ್ತೆ. ಅಂದರೆ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಬರುವಂಥದ್ದು ಪ್ರಿನ್ಸಿಪಾಲ್ ಮತ್ತು ಏಜೆಂಟ್ ನಡುವೆ, ಇನ್ವಾಯ್ಸ್ ಬರುವಂಥದ್ದು ಸೆಲ್ಲರ್ ಮತ್ತು ಬೈಯರ್ ನಡುವೆ. ಇದಿಷ್ಟು. ಆ್ಯಂಡ್ ದ ನೆಕ್ಸ್ಟು ಟೈಪ್ಸ್ ಆಫ್ ಕಮಿಷನ್ಸ್. ಟೈಪ್ಸ್ ಆಫ್ ಕಮಿಷನ್ಸ್ ಅಂತಂದರೆ ಈಗ ನೀವು ಕನ್ಸೈನ್ಮೆಂಟಲ್ಲಿ ಒಂದು 3 ರೀತಿಯಾದಂಥ ನೀವು ಕಮಿಷನ್ಸ್ಗಳನ್ನ ನೀವು ಸ್ಟಡಿ ಮಾಡ್ತೀರಾ. ಅವು 3 ಕೂಡ ಇಂಪಾರ್ಟೆಂಟು ನೀವು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಲಿಕ್ಕೆ. ಫಸ್ಟು ಕಮಿಷನ್ ಅಂತ ಅಂದರೆ ಏನು ಅಂತ ನಾವು ಮೀನಿಂಗ್ನ ನೋಡೋದಾದರೆ, ದ ಕಮಿಷನ್ ಇಸ್ ದಿ ರೆಮ್ಯುನರೇಷನ್ ಪೇಡ್ ಬೈ ದಿ ಕನ್ಸೈನರ್ ಟು ಕನ್ಸೈನಿ ಫಾರ್ ದ ಸರ್ವಿಸ್ ರೆಂಡರ್ ಟು ದ ಫಾರ್ಮರ್ ಫಾರ್ ಸೆಲ್ಲಿಂಗ್ ದಿ ಕನ್ಸೈನಡ್ ಗುಡ್ಸ್. ಅಂದರೆ ಒಬ್ಬ ಏಜೆಂಟ್ಗೆ ನಾವು ಕೊಡುವಂಥ ರೆಮ್ಯುನರೇಷನ್ ಏನಿದೆಯೋ ಆ ರೆಮ್ಯುನರೇಷನ್ನ ನಾವು ಕಮಿಷನ್ ಅಂತ ಕರಿತೀವಿ. ಏನಕ್ಕೆ ನಾವು ಏಜೆಂಟ್ಗೆ ಆ ರೆಮ್ಯುನರೇಷನ್ನ ಕೊಡ್ತೀವಿ ಅಂತ ಅಂದರೆ ನಮ್ಮ ಪರವಾಗಿ ಗೂಡ್ಸನ್ನು ಸೇಲ್ಸ್ ಮಾಡಲಿ ಅಂತ. ಅಂದರೆ ಫಾರ್ ಅಂದರೆ ಮೀನಿಂಗ್ನ ನಾವು ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ ಏಜೆಂಟು ನಮ್ಮ ಪರವಾಗಿ ಗೂಡ್ಸ್ನ ಸೇಲ್ ಮಾಡ್ತಿರೋದಕ್ಕೆ ನಾವು ಕೊಡುವಂಥ ರೆಮ್ಯುನರೇಷನ್ ಏನಿದೆಯೋ ಆ ರೆಮ್ಯುನರೇಷನ್ನ ನಾವು ಕಮಿಷನ್ ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟು ಟೈಪ್ ಇರುವಂಥದ್ದು ಆರ್ಡಿನರಿ ಅಥವಾ ಸಿಂಪಲ್ ಕಮಿಷನ್ ಅಂತ ಒಂದಿದೆ. ಸೆಕೆಂಡ್ ಒನ್ ಡೆಲ್ ಕ್ರೀಡರ್ ಕಮಿಷನ್ ಅಂತ ಇದೆ. ಆ್ಯಂಡ್ ದೆನ್ ಓವರ್ ರೈಡಿಂಗ್ ಕಮಿಷನ್ ಅಂತ ಇದೆ. ಈ 3 ರೀತಿಯಾದಂಥ ಕಮಿಷನ್ಸ್ಗಳು ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಅರೈಸ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಈ 3ದು ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟು ಆರ್ಡಿನರಿ ಆರ್ ಸಿಂಪಲ್ ಕಮಿಷನ್. ಆರ್ಡಿನರಿ ಅಥವಾ ಸಿಂಪಲ್ ಕಮಿಷನ್ ಅಂತಂದರೆ ದ ಕಮಿಷನ್ ಚಾರ್ಜ್ಡ್ ಬೈ ದಿ ಕನ್ಸೈನಿ ಆನ್ ಗ್ರಾಸ್ ಸೇಲ್ಸ್ ಪ್ರಾಫಿಟ್ಸ್ ಮೇಡ್ ಬೈ ಕನ್ಸೈನಿ ಈಸ್ ನೋನ್ ಆಸ್ ಆರ್ಡಿನರಿ ಆರ್ ಸಿಂಪಲ್ ಕಮಿಷನ್ಸ್. ಅಂದರೆ ಗ್ರಾಸ್ ಸೇಲ್ಸ್ ಮೇಲೆ ಒಂದಷ್ಟು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಅಮೌಂಟ್ನ ನಾವು ಕೊಡೋದನ್ನು ಏನಿದೆಯೋ ಅದನ್ನು ನಾವು ಆರ್ಡಿನರಿ ಅಥವಾ ಸಿಂಪಲ್ ಕಮಿಷನ್ ಅಂತ ಕರಿತೀವಿ. ಇವತ್ತು 10,000 ಅಷ್ಟು ಗೂಡ್ಸ್ನ ಸೇಲ್ ಮಾಡಿದರು. ಅದು ಕ್ರೆಡಿಟ್ ಸೇಲ್ಸ್ ಬೇಕಾದರೂ ಆಗಿರ್ಬೋದು ಅಥವಾ ಕ್ಯಾಶ್ ಸೇಲ್ಸ್ ಬೇಕಾದರೂ ಆಗಿರ್ಬೋದು. ಅವೆರಡನ್ನೂ ನಾವು ಟೋಟಲ್ ಮಾಡಿದ್ರೆ ನಮಗೆ ಗ್ರಾಸ್ ಸೇಲ್ಸ್ ಆಗಿರುತ್ತೆ. ಈಗ 10,000 ಗೂಡ್ಸ್ ಇತ್ತು, 5,000 ಅಷ್ಟು ಗ್ರಾಸ್ ಸೇಲ್, 5,000 ಅಷ್ಟು ಕ್ರೆಡಿಟ್ ಸೇಲ್ ಆಯಿತು, 5,000 ಅಷ್ಟು ಕ್ಯಾಶ್ ಸೇಲ್ಸ್ ಆಯಿತು. ಆದರೆ ನಮಗೆ ಗ್ರಾಸ್ ಸೇಲ್ಸ್ ಅಂತ ಹೇಳುವಾಗ ನಾವು ಟೋಟಲ್ ಮಾಡ್ತೀವಿ, ಕ್ಯಾಶ್ ಸೇಲ್ಸು ಮತ್ತು ಕ್ರೆಡಿಟ್ ಸೇಲ್ಸು ಅವೆರಡನ್ನೂ ಸೇರಿಸಿ ನಾವು ಗ್ರಾಸ್ ಸೇಲ್ಸ್ ಅಂತ ಹೇಳುವಂಥದ್ದು. ಸೊ ಆ ಗ್ರಾಸ್ ಸೇಲ್ಸ್ ಮೇಲೆ ಒಂದಷ್ಟು ಫಿಕ್ಸ್ಡ್ ಅಮೌಂಟನ್ನ ನಾವು ಕೊಡುವಂಥದ್ದನ್ನ ನಾವು ಆರ್ಡಿನರಿ ಅಥವಾ ಸಿಂಪಲ್ ಕಮಿಷನ್ ಅಂತ ಹೇಳ್ತೀವಿ. ಅಂದರೆ ಈಗ ನೀವು 10,000 ಗೂಡ್ಸ್ನ ಮಾರಾಟ ಮಾಡಿದ್ದೀರಾ ಅಂತ ಅಂದರೆ ಕನ್ಸೈನರ್ ಪರವಾಗಿ ಏಜೆಂಟ್ ಮಾರಾಟ ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿ ಒಂದಷ್ಟು 5% ಕಮಿಷನ್ ಅಂತನೋ 10% ಕಮಿಷನ್ ಅಂತನೋ ಕ್ಯಾಲ್ಕುಲೇಟ್ ಮಾಡಿ ತೊಗೊಳ್ತಾರೆ. ಆ್ಯಂಡ್ ನೆಕ್ಸ್ಟು ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟೋಟಲ್ ಸೇಲ್. ಒಟ್ಟು ಟೋಟಲ್ ಸೇಲ್ಸ್ ಮೇಲೆ ಫಿಕ್ಸ್ಡ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಕಮಿಷನ್ ಈಕ್ವಲ್ಸ್ ಗ್ರಾಸ್ ಸೇಲ್ಸ್ ಇಂಟು
ಫಿಕ್ಸ್ಡ್ ರೇಟ್ ಪರ್ಸೆಂಟೇಜ್ ಆಫ್ ದಿ ಕಮಿಷನ್. ಅಂದರೆ ಎಷ್ಟು ಕಮಿಷನ್ನ ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಕಮಿಷನ್ನ ಕೊಡಬೇಕು ಅಂತ ಆಲ್ರೆಡಿ ಅದು ಕಾಂಟ್ರಾಕ್ಟ್ ಫಸ್ಟೇ ಆಗಿರುತ್ತೆ. ಆ್ಯಂಡ್ ದ ನೆಕ್ಸ್ಟು ಡೆಲ್ಕ್ ರೀಡರ್ ಕಮಿಷನ್. ಡೆಲ್ಕ್ ರೀಡರ್ ಕಮಿಷನ್ ಅಂತಂದರೆ ಇಟ್ ಈಸ್ ದಿ ಅಡಿಷನಲ್ ಅಮೌಂಟ್ ದಟ್ ದ ಕನ್ಸೈನರ್ ಪೇ ಟು ದಿ consignee for taking the responsibility of the collection of debt from the customers. This additional commission, when provided to the consignee, gives protection to the consignor against bad debts. And the last point, it is the calculate at certain predetermined rate of gross sales. ಅಂದರೆ ಡೆಲ್ಕ್ ರೀಡರ್ ಕಮಿಷನ್ ಅನ್ನುವಂಥದ್ದು ಒಂದು ಅಡಿಷನಲ್ ಕಮಿಷನ್ ಅಂತಂದರೆ ಆರ್ಡಿನರಿ ಅಥವಾ ಸಿಂಪಲ್ ಕಮಿಷನ್ ಜೊತೆಗೆ ಎಕ್ಸ್ಟ್ರಾ ಕೊಡುವಂಥ ಒಂದು ಕಮಿಷನ್. ಏನಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ ಅಥವಾ ಏನಕ್ಕೆ ಅಡಿಷನಲ್ ಆಗಿ ಕಮಿಷನ್ ಕೊಡ್ತಾರೆ ಅಂತಂದರೆ ಕಲೆಕ್ಷನ್ ಆಫ್ ಡೆಪ್ಟ್ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳಿಕ್ಕೋಸ್ಕರ, ಟೇಕಿಂಗ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಲೆಕ್ಷನ್ ಆಫ್ ಡೆಪ್ಟ್. ಈಗ 10,000 ಗೂಡ್ಸ್ ಇತ್ತು, 5,000 ಕ್ಯಾಶ್ ಬೇಸಿಸ್ ಮೇಲೆ ಮಾರಾಟ ಮಾಡಿದ್ವಿ, ಅಂದರೆ ಕ್ಯಾಶ್ ಪ್ರೈಸ್ ಮೇಲೆ ಮಾರಾಟ ಮಾಡಿದ್ವಿ. ಆ್ಯಂಡ್ ದೆನ್ ಇನ್ 5,000 ಕ್ರೆಡಿಟ್ ಬೇಸಿಸ್ ಮೇಲೆ ನಾವು ಮಾರಾಟ ಮಾಡಿದ್ವಿ, ಅಂದರೆ ಸಾಲುವಾಗಿ ಗೂಡ್ಸ್ನ ಮಾರಾಟ ಮಾಡಿದ್ದೀವಿ. ಈಗ 5,000 ಆ ವ್ಯಕ್ತಿ ಯಾರಕ್ಕೆ ರೀಪೇ ಮಾಡಬೇಕು ಅಂತಂದರೆ ಏಜೆಂಟಿಗೆ ರೀಪೇ ಮಾಡಲ್ಲ, ಅದು ಕನ್ಸೈನರ್ಗೆ ರೀಪೇ ಮಾಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಲೋನ್ ಮೇಲೆ ನಾವು ಯಾವುದೋ ಒಂದು ಫೋನನ್ನು ನಾವು ಅಮೆಝಾನಿಂದ ಪರ್ಚೇಸ್ ಮಾಡಿದ್ವಿ ಅಂತಂದರೆ ಆ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ನಾವು ಏಜೆಂಟಿಗೆ ರೀಪೇ ಮಾಡ್ತಿಲ್ಲ, ಡೈರೆಕ್ಟಾಗಿ ನಾವು ಅಮೆಝಾನ್ ಕಂಪ್ನಿಗೆ ನಾವು ರೀಪೇ ಮಾಡ್ತಾ ಹೋಗ್ತೀವಿ. ಬಟ್ ಈಗ ಅಮೆಝಾನ್ ಅವ್ರಿಗೆ ಒಂದಷ್ಟು ರಿಸ್ಕು ಅರೈಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ನಾವು ಕೊಟ್ಟಿರುವಂಥ ಸಾಲ ಏನಾದರೂ ಆತ ರೀಪೇ ಮಾಡಲಿಲ್ಲ ಅಂತಂದರೆ, ನಾವು ಈಗೇನೋ ಸಾಲಕ್ಕೋಸ್ಕರ ಗೂಡ್ಸ್ನ ಮಾರಾಟ ಮಾಡಿದ್ವಿ, ಆತ ಏನಾದರೂ ರೀಪೇ ಮಾಡಲಿಲ್ಲ ಅಂತಂದರೆ ಬ್ಯಾಡ್ ಡೆಟ್ಸ್ ಅರೈಸ್ ಆಗುತ್ತೆ ಅನ್ನೋಂಥ ಭಯ ಇರುತ್ತೆ. ಈಗ ಆ ಟೈಮಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಏಜೆಂಟ್ಗಳಿಗೇ ಒಂದಷ್ಟು ಎಕ್ಸ್ಟ್ರಾ ಕಮಿಷನ್ನ ಕೊಡ್ತಾ ಹೋಗ್ತಾರೆ. ನೀವು ನಮ್ಮ ಪರವಾಗಿ ಆ ಡೆಪ್ಟನ್ನು ಕಲೆಕ್ಟ್ ಮಾಡಿಕೊಡಿ ನಮಗೆ ಅಂತ ಹೇಳ್ತಾ ಹೋಗ್ತಾರೆ. ಈಗ ಅಮೆಝಾನ್ ಕಂಪ್ನಿಯವರು ಸಾಲವಾಗಿ ಗೂಡ್ಸ್ನ ಸೇಲ್ ಮಾಡಿದ್ರು, ಈಗ ಬರಬೇಕಾದಂಥ ಸಾಲವನ್ನು ಏಜೆಂಟ್ ಅವರೇ ಕಲೆಕ್ಟ್ ಮಾಡಿ ಅಮೆಝಾನ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತಂದರೆ ಆಗ ಕೊಡುವಂಥ ಕಮಿಷನ್ ಏನಿದೆಯೋ ಅದನ್ನು ನಾವು ಅಡಿಷ್ನಲ್ ಕಮಿಷನ್ ಆಗಿರುತ್ತೆ, ಅದನ್ನು ನಾವು ಡೆಲ್ಕ್ ರೀಡರ್ ಕಮಿಷನ್ ಅಂತ ಕರಿತೀವಿ. ಇನ್ನು ಸಿಂಪಲ್ ಮೀನಿಂಗ್ ಹೇಳಬೇಕು ಅಂತಂದರೆ ಡೆಟ್ ಕಲೆಕ್ಷನ್ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳಿಕ್ಕೋಸ್ಕರ ಅಥವಾ ಬ್ಯಾಡ್ ಡೆಟ್ಸಿಂದ ಪ್ರೊಟೆಕ್ಷನ್ ಕೊಡಲಿಕ್ಕೋಸ್ಕರ ಕೊಡುವಂಥ ಕಮಿಷನ್ ಏನಿದೆಯೋ ದಟ್ ಈಸ್ ಕಾಲ್ಡ್ ಡೆಲ್ಕ್ ರೀಡರ್ ಕಮಿಷನ್. ಆ್ಯಂಡ್ ದ ನೆಕ್ಸ್ಟು ಓವರ್ ರೈಡಿಂಗ್ ಕಮಿಷನ್. ಓವರ್ ರೈಡಿಂಗ್ ಕಮಿಷನ್ನ ನಾವು ಸ್ಪೆಷಲ್ ಅಥವಾ ಎಕ್ಸ್ಟ್ರಾ ಕಮಿಷನ್ಸ್ ಅಂತ ಕರಿತೀವಿ. ಇಟ್ ಈಸ್ ಎಕ್ಸ್ಟ್ರಾ ಕಮಿಷನ್ ಅಲೌಡ್ ಬೈ ದಿ ಕನ್ಸೈನರ್ ಟು ದಿ ಕನ್ಸೈನಿ ಟು ಪ್ರಮೋಟ್ ಸೇಲ್ಸ್ ಅಟ್ ಎ ಹೈಯರ್ ಪ್ರೈಸ್ ದೆನ್ ದಿ ಸ್ಪೆಸಿಫೈಡ್ ಆರ್ ಟು ಎಂಕರೇಜ್ ದಿ ಕನ್ಸೈನಿ ಟು put hard work into introducing a new product in the market. If consignee sells goods at the price higher than the normal selling price, he will entitled to a commission for the excess amount realized over the normal selling price. ಅಂದರೆ ಓವರ್ ರೈಡಿಂಗ್ ಕಮಿಷನ್ ಅನ್ನೋದು ಕೂಡ ಎಕ್ಸ್ಟ್ರಾ ಕಮಿಷನ್ ಯಾವಾಗ ಕೊಡ್ತಾರೆ ಅಂತಂದರೆ, ಈಗ ನಾರ್ಮಲ್ ಪ್ರೈಸ್ ಏನಿರುತ್ತೋ, ಈಗ ಯಾವುದೋ ಒಂದು ಫೋನ್ಗೆ 10,000 ಇರುತ್ತೆ ಅಂತಂದರೆ ಆ 10,000 ಇರುವಂಥ ಫೋನನ್ನು ಒಂದು 12,000ಗೆ ಮಾರಾಟ ಏನಾದರೂ ಏಜೆಂಟ್ ಮಾಡ್ತು ಅಂತಂದರೆ ಆಗ ಕೊಡುವಂಥ ಕಮಿಷನ್ ಏನಿದೆಯೋ, ಆ ಟೈಮಲ್ಲಿ ಕೊಡುವಂಥ ಎಕ್ಸ್ಟ್ರಾ ಕಮಿಷನ್ ಏನಿದೆಯೋ ಅದನ್ನು ನಾವು ಓವರ್ ರೈಡಿಂಗ್ ಕಮಿಷನ್ ಅಂತ ಕರಿತೀವಿ. ಅಂದರೆ ಈಗ ಇರುವಂಥ ನಾರ್ಮಲ್ ಪ್ರೈಸ್ ಇರುವಂಥ ಗೂಡ್ಸ್ ಏನಿದೆಯೋ ಆ ನಾರ್ಮಲ್ ಪ್ರೈಸ್ಗಿಂತ ಹೈಯರ್ ಪ್ರೈಸ್ಗೆ ಗೂಡ್ಸ್ನ ಮಾರಾಟ ಮಾಡಿದಾಗ ಕೊಡುವಂಥ ಕಮಿಷನ್ನೇ ಓವರ್ ರೈಡಿಂಗ್ ಕಮಿಷನ್. ಅಥವಾ ಹೊಸದಾಗಿ ಗೂಡ್ಸ್ನ ಇಂಟ್ರಡ್ಯೂಸ್ ಮಾಡಿದಾಗ ಕೊಡುವಂಥ ಎಕ್ಸ್ಟ್ರಾ ಕಮಿಷನ್ ಏನಿದೆಯೋ ಅದನ್ನು ನಾವು ಓವರ್ ರೈಡಿಂಗ್ ಕಮಿಷನ್ ಅಂತ ಕರಿತೀವಿ. ಒಂದು ಸೆಕೆಂಡ್ ನೋಡ್ಕೊಳ್ಳಿ. ಆರ್ಡಿನರಿ ಅಥವಾ ಸಿಂಪಲ್ ಕಮಿಷನ್ ಅಂತಂದರೆ ಟೋಟಲ್ ಸೇಲ್ಸ್ ಮೇಲೆ ಒಂದಷ್ಟು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಕಮಿಷನ್ಸ್ಗಳನ್ನ ರೆಮ್ಯುನರೇಷನ್ಸ್ನ ಕೊಡುವಂಥದ್ದು. ಸೆಕೆಂಡ್ ಡೆಲ್ಕ್ ರೀಡರ್ ಕಮಿಷನ್ ಅಂತಂದರೆ ಬ್ಯಾಡ್ ಡೆಟ್ಸ್ ರೆಸ್ಪಾನ್ಸಿಬಿಲಿಟೀಸ್ನ ಅಥವಾ ಕಲೆಕ್ಷನ್ ಆಫ್ ಡೆಟ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತೊಗೊಳ್ಳಿಕ್ಕೆ ಅಥವಾ ಬ್ಯಾಡ್ ಡೆಟ್ಸ್ಗೆ ಸೆಕ್ಯೂರಿಟೀಸ್ಗಳನ್ನ ಪ್ರೊಟೆಕ್ಷನ್ನ ಕೊಡಲಿಕ್ಕೆ ಕೊಡುವಂಥ ಎಕ್ಸ್ಟ್ರಾ ಕಮಿಷನ್ನ ಡೆಲ್ಕ್ ರೀಡರ್ ಕಮಿಷನ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಓವರ್ ರೈಡಿಂಗ್ ಕಮಿಷನ್ ಅಂತ ಅಂದರೆ ಒಂದು ಗೂಡ್ಸ್ದು ನಾರ್ಮಲ್ ಪ್ರೈಸ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಮಾರಾಟ ಮಾಡಿದಾಗ ಕೊಡುವಂಥ ಎಕ್ಸ್ಟ್ರಾ ಕಮಿಷನ್ನ ನಾವು ಓವರ್ ರೈಡಿಂಗ್ ಕಮಿಷನ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ಪ್ರಾಬ್ಲಮ್ ಅಂತ ಬಂತು ಅಂತಂದರೆ, ನೀವು ಕನ್ಸೈನ್ಮೆಂಟು ಟ್ರಾನ್ಸಾಕ್ಷನ್ಸಲ್ಲಿ ಒಂದು 4 ರೀತಿಯಾದಂಥ ಕೇಸಸ್ಗಳು ಬರುತ್ತೆ. ಅದರ ಫಸ್ಟ್ ಕೇಸಸ್ ನಂಬರ್ 1 ಕಾಸ್ಟ್ ಪ್ರೈಸ್ ಬೇಸಿಸ್ ಅಂತ ನೀವು ಸ್ಟಡಿ ಮಾಡ್ತೀರಾ. ಆ್ಯಂಡ್ ದೆನ್ ಸೆಕೆಂಡ್ ಕೇಸು ಇನ್ವಾಯ್ಸ್ ಪ್ರೈಸ್ ಬೇಸಿಸ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಆ್ಯಂಡ್ ದೆನ್ ಅದೇ ಕಾಸ್ಟ್ ಪ್ರೈಸು ಮತ್ತು ಇನ್ವಾಯ್ಸ್ ಪ್ರೈಸ್ ಬೇಸಿಸ್ ಮೇಲೆ ವ್ಯಾಲ್ಯೂಯೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಅಂತ ಒಂದು ಕೇಸಸ್ ಬರುತ್ತೆ. ಆ್ಯಂಡ್ ದೆನ್ ಲಾಸ್ ಆಫ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತಂದರೆ ಲಾಸ್ ಆದಾಗ ನಾವು ಯಾವ ರೀತಿ ಅಕೌಂಟಿಂಗ್ನ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಒಂದು ಕಾಸ್ಟ್ ಪ್ರೈಸು, ಇನ್ವಾಯ್ಸ್ ಪ್ರೈಸು, ವ್ಯಾಲ್ಯೂಯೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್. ಅಂದರೆ
10,000 ಗೂಡ್ಸ್ನ ನಾವು ಅಂದರೆ 100 ಯೂನಿಟ್ಸ್ ಗೂಡ್ಸ್ನ ನಾವು ಸೆಂಡ್ ಮಾಡಿರ್ತೀವಿ. 100 ಯೂನಿಟ್ಸಲ್ಲಿ 80 ಯೂನಿಟ್ಸ್ನ ಏಜೆಂಟು ಮಾರಾಟ ಮಾಡಿರ್ತಾರೆ ಅಂತಂದರೆ, ಇನ್ನು ರಿಮೈನಿಂಗ್ 20 ಯೂನಿಟ್ಸ್ ಏನಾಗಿದೆ ಅಂತಂದರೆ ಅವ್ರ ಹತ್ರನೇ ಉಳ್ಕೊಂಡಿರುತ್ತೆ. ದಟ್ ಈಸ್ ಕಾಲ್ಡ್ ಅನ್ಸೋಲ್ಡ್ ಗೂಡ್ಸ್, ಅಂದರೆ ಸೇಲ್ ಆಗದೇ ಇರುವಂಥ ಗೂಡ್ಸ್ ಅಂತ. ಆ ಸೇಲ್ ಆಗದೇ ಇರುವಂಥ ಗೂಡ್ಸ್ ಏನಿದೋ ಅದ್ರದ್ದು ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿ ಆ ವ್ಯಾಲ್ಯೂನ ನಾವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ನಾವು ತೋರಿಸ್ಬೇಕು. ಅದನ್ನು ನಾವು ವ್ಯಾಲ್ಯೂಯೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಗೂಡ್ಸನ್ನು ನಾವು ಸೇಲ್ ಮಾಡುವಾಗ ಯಾವಾಗಲೂ ಪ್ರಾಫಿಟೇ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ, ಸಮ್ ಟೈಮ್ ಲಾಸ್ ಆಗುತ್ತೆ. ಆ ರೀತಿಯಾದಂಥ ಲಾಸ್ ಆದಾಗ ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ನಾವು ಸ್ಟಡಿ ಮಾಡುವಂಥದ್ದು ಲಾಸ್ ಆಫ್ ಅನ್ಸೋಲ್ಡ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಆ್ಯಂಡ್ ದೆನ್ ಜರ್ನಲ್ ಎಂಟ್ರೀಸ್ನ ನೀವು ಪ್ರಿಪೇರ್ ಮಾಡ್ತೀರಾ ಈ ಕನ್ಸೈನ್ಮೆಂಟ್ ಅಕೌಂಟಿಂಗ್ನಲ್ಲಿ. ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್ ಆ್ಯಂಡ್ ದೆನ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನಿ, ಎರಡು ಬುಕ್ಸಲ್ಲಿ ನೀವು ಜರ್ನಲ್ ಎಂಟ್ರೀಸ್ಗಳನ್ನ ಪಾಸ್ ಮಾಡೋದು ಹೇಗೆ ಅಂತ ಈ ಸಬ್ಜೆಕ್ಟಲ್ಲಿ ಈ ಯೂನಿಟಲ್ಲಿ ನೀವು ಸ್ಟಡಿ ಮಾಡಿದ್ದೀರ. ಆ್ಯಂಡ್ ದೆನ್ ಲೆಡ್ಜರ್ ಎಂಟ್ರಿನ ನೀವು ಪ್ರಿಪೇರ್ ಮಾಡಬೇಕು. ಒಂದು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರುತ್ತೆ, ಇನ್ನೊಂದು ಕನ್ಸೈನಿಂಗ್ಸ್ ಅಕೌಂಟ್ ಅಂತ ಬರುತ್ತೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಬರುತ್ತೆ. ಇದಿಷ್ಟು ಅಕೌಂಟ್ಸ್ಗಳನ್ನ ನೀವು ಈ ಕನ್ಸೈನ್ಮೆಂಟ್ ಅಕೌಂಟಿಂಗಲ್ಲಿ ನೀವು ಪ್ರಿಪೇರ್ ಮಾಡುವಂಥದ್ದು. ಆ್ಯಂಡ್ ನೆಕ್ಸ್ಟು ಈ ಕನ್ಸೈನ್ಮೆಂಟು ಟ್ರಾನ್ಸಾಕ್ಷನ್ಸಲ್ಲಿ ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ಗಳು ಬರುತ್ತೆ ಅಂತ ನಾವು ಜಸ್ಟ್ ಒಂದು ಸ್ವಲ್ಪ ಬ್ರೀಫಾಗಿ ನಾವು ನೋಡೋದಾದರೆ, ಪಾಯಿಂಟ್ ಆಫ್ ಕನ್ಸೈನರ್ ಪಾಯಿಂಟಿಂದ ನಾವು ನೋಡೋದಾದರೆ ಏನೇನೋ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಂತಂದರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಕನ್ಸೈನರಿಗೆ ಗೂಡ್ಸ್ ಸೆಂಡ್ ಮಾಡುವಂಥದ್ದು ಒಂದು ಟ್ರಾನ್ಸಾಕ್ಷನ್ಸ್. ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರು ಪೇಡ್ ಮಾಡುವಂಥ ಎಕ್ಸ್ಪೆನ್ಸಸ್ಗಳು ಅಂದರೆ ವೇಜಸ್ ಆಗಿರ್ಬೋದು, ಫ್ರೈಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ಎಕ್ಸ್ಪೆನ್ಸಸ್ನ ಪೇಡ್ ಮಾಡ್ತಾನೆ, ಅದು ಒಂದು ಟ್ರಾನ್ಸಾಕ್ಷನ್ಸು. ಆ್ಯಂಡ್ ದೆನ್ ಬಿಲ್ಸ್ ರಿಸೀವಬಲ್ಸ್ ಅಕ್ಸೆಪ್ಟೆಡ್ ಫ್ರಮ್ ದಿ ಕನ್ಸೈನಿ, ಅಂದರೆ ಕನ್ಸೈನಿಯಿಂದ ಬಿಲ್ಸ್ ರಿಸೀವಬಲ್ಸ್ಗಳನ್ನ ಈಸ್ಕೊಳ್ಳುವಂಥದ್ದು, ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಅಂದರೆ ಈಗ ನಾವು ಒಂದು ಲಕ್ಷದ ಗೂಡ್ಸ್ನ ನಾವು ಬೇರೊಬ್ಬ ವ್ಯಕ್ತಿಗೆ ಅಥವಾ ಏಜೆಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ನಮಗೆ ಸೆಕ್ಯೂರಿಟಿ ಇರೋದಿಲ್ಲ. ಏಜೆಂಟ್ ಬೇಕಾದರೂ ಆ ಗೂಡ್ಸ್ನ ತೊಗೊಂಡು ಹಾಳು ಮಾಡ್ಬೋದು ಅಥವಾ ಎಲ್ಲೋ ಬೇರೆ ಕಡೆ ಹೋಗಿಬಿಡ್ಬೋದು ನಮ್ಮ ಕಣ್ಣು ಕಾಣ್ದೇನೆ. ಬಟ್ ಈಗ ನಮಗೆ ಸೆಕ್ಯೂರಿಟಿ ಬೇಕು ಅಂತಂದರೆ ಆ ವ್ಯಕ್ತಿಯಿಂದ ನಾವು ಬಿಲ್ಸ್ ರಿಸೀವಬಲ್ನ ಈಸ್ಕೊಳ್ತು ಅಂತಂದರೆ ನಮಗೆ ಸೆಕ್ಯೂರಿಟಿ ಸಿಗುತ್ತೆ. ಆ್ಯಂಡ್ ದೆನ್ ಬಿಲ್ ಡಿಸ್ಕೌಂಟೆಡ್ ಬೈ ಕನ್ಸೈನರ್, ಈ ರೀತಿ ಈಸ್ಕೊಂಡಂಥ ಬಿಲ್ ಆಫ್ ಎಕ್ಸ್ಚೇಂಜ್ ಏನಿದೆಯೋ ಆ ಬಿಲ್ ಆಫ್ ಎಕ್ಸ್ಚೇಂಜನ್ನು ಸಡನ್ನಾಗಿ ಏನಾದರೂ ಅಮೌಂಟ್ ಬೇಕಾದಾಗ ಕನ್ಸೈನರ್ ಏನು ಮಾಡ್ತಾನೆ, ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡ್ತಾನೆ. ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದಾಗ ಅವರು ಡಿಸ್ಕೌಂಟ್ ಮಾಡ್ಕೊಳ್ತಾರೆ. ಈಗ 1,00,000 ಇರುವಂಥ ಬಿಲ್ಲನ್ನು ಒಂದು 10,000 ಇಟ್ಕೊಂಡು 90,000 ರಿಮೈನಿಂಗ್ ಕನ್ಸೈನರ್ಗೆ ರೀಪೇ ಮಾಡ್ತಾ ಹೋಗ್ತಾರೆ. ಆ 10,000 ಏನಿದೆಯೋ ದಟ್ ಈಸ್ ಕಾಲ್ಡ್ ಬಿಲ್ಸ್ ಡಿಸ್ಕೌಂಟ್. ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ ಕೂಡ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಕಮಿಷನ್ ಪೇಯಬಲ್ ಟು ಕನ್ಸೈನಿ, ಅಂದರೆ ಕನ್ಸೈನಿಗೆ ಕೊಡುವಂಥ ರೆಮ್ಯುನರೇಷನ್ ಅನ್ನುವಂಥ ಟ್ರಾನ್ಸಾಕ್ಷನ್ ಬರುತ್ತೆ, ದಟ್ ಈಸ್ ಕಮಿಷನ್ ಪೇಯಬಲ್ ಟು ಕನ್ಸೈನಿ. ಆ್ಯಂಡ್ ದೆನ್ ಕನ್ಸೈನಿ ಪಾಯಿಂಟಲ್ಲಿ ಬರುವಂಥ ಟ್ರಾನ್ಸಾಕ್ಷನ್ಸ್ಗಳು ಯಾವುದ್ಯಾವುದು ಅಂತಂದರೆ ಅಡ್ವಾನ್ಸ್ ಪೇಯ್ಡ್ ಟು ಕನ್ಸೈನರ್, ಅಂದರೆ ಕನ್ಸೈನರು ಒಂದಷ್ಟು ಅಡ್ವಾನ್ಸಸ್ಗಳನ್ನ ಪೇಯ್ಡ್ ಮಾಡ್ತಾ ಹೋಗ್ತಾನೆ. ಅಂದರೆ ಗೂಡ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕಿಂತ ಫಸ್ಟೇ ಒಂದಷ್ಟು 10,000 ಅಡ್ವಾನ್ಸ್ ಕೊಟ್ಟಿರ್ತಾನೆ. ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನಿ, ಅಂದರೆ ಕನ್ಸೈನಿ ಪೇಯ್ಡ್ ಮಾಡುವಂಥ ಎಕ್ಸ್ಪೆನ್ಸಸ್ಗಳ ಬಗ್ಗೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಏನೇನೆಲ್ಲ ಎಕ್ಸ್ಪೆನ್ಸಸ್ಗಳನ್ನ ಪೇಯ್ಡ್ ಮಾಡ್ತಾನೆ ಅಂತ. ಈಗ ಗೋಡಾನ್ ರೆಂಟ್ ಆಗಿರ್ಬೋದು ಅಥವಾ ಸೇಲ್ಸ್ಮೆನ್ ಸ್ಯಾಲ್ರಿ ಆಗಿರ್ಬೋದು, ಆ್ಯಂಡ್ ದೆನ್ ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಈ ರೀತಿ. ಆ್ಯಂಡ್ ದೆನ್ ಗೂಡ್ಸ್ ರಿಟರ್ನ್ ಬೈ ಕನ್ಸೈನಿ ಅಂದರೆ ಡ್ಯಾಮೇಜ್ ಆಗಿರುವಂಥ ಗೂಡ್ಸ್ಗಳನ್ನ ಕನ್ಸೈನರ್ಗೆ ರಿಟರ್ನ್ ಮಾಡುವಂಥದ್ದು, ಆ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಆ್ಯಂಡ್ ದೆನ್ ಗೂಡ್ಸ್ ಸೋಲ್ಡ್ ಬೈ ದಿ ಕನ್ಸೈನಿ, ಗೂಡ್ಸ್ನ ಸೇಲ್ ಮಾಡಿದಾಗ ನಾವು ಎಂಟ್ರಿ ಮಾಡಬೇಕು ಅಕೌಂಟಿಂಗಲ್ಲಿ, ಅದು ಒಂದು ಟ್ರಾನ್ಸಾಕ್ಷನ್ಸು. ಆ್ಯಂಡ್ ದೆನ್ ಅನ್ಸೋಲ್ಡ್ ಗೂಡ್ಸ್ ವಿತ್ ಕನ್ಸೈನಿ, ಇನ್ ಕೇಸ್ ಏನಾದರೂ ಗೂಡ್ಸು ಸೋಲ್ಡ್ ಆಗ್ದೇ ಸೇಲ್ಸ್ ಆಗ್ದೇ ತನ್ನ ಹತ್ರನೇ ಉಳ್ಕೊಂಡಾಗ ನಾವು ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂಥ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಆ್ಯಂಡ್ ದೆನ್ ಅದಲ್ಲದೆ ಇನ್ನೂ ಬೇರೆ ಬೇರೆ ಎಂಟ್ರೀಸ್ಗಳು ಯಾವುದ್ಯಾವುದು, ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್ ಅಂತ ಒಂದು ಟ್ರಾನ್ಸಾಕ್ಷನ್ಸ್ ಬರುತ್ತೆ. ಅಂದರೆ ಸೇಲ್ಸ್ ಮಾಡಿದಾಗ ನಾವು ಎಷ್ಟು ಪ್ರಾಫಿಟ್ನ ಅರ್ನ್ ಮಾಡಿದ್ವಿ, ಆ ಪ್ರಾಫಿಟ್ನ ನಾವು ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ರೀತಿ ಶೋ ಮಾಡಬೇಕು ಅನ್ನುವಂಥದ್ದು. ಆ್ಯಂಡ್ ದೆನ್ ಲಾಸ್ ಆನ್ ಕನ್ಸೈನ್ಮೆಂಟ್, ಅಂದರೆ ಇನ್ ಕೇಸ್ ಏನಾದರೂ ಪ್ರಾಫಿಟ್ ಆಗದೆ ಲಾಸ್ ಆಯಿತು ಅಂತಂದರೆ ಆಗ ನಾವು ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂಥ ಟ್ರಾನ್ಸಾಕ್ಷನ್ಸು. ಆ್ಯಂಡ್ ದೆನ್ ಕ್ಲೋಸಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಅಂದರೆ ಕ್ಲೋಸಿಂಗ್ ಗೂಡ್ಸ್ನ ನಾವು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಆ್ಯಂಡ್ ದೆನ್ ಲಾಸ್ಟ್ ಒಂದು ಕ್ಯಾಶ್ ಆರ್ ಬ್ಯಾಂಕ್ ರೆಮಿಟೆನ್ಸ್ ಬೈ ದಿ ಕನ್ಸೈನಿ, ಅಂದರೆ ಈಗ ಎಷ್ಟು ಸೇಲ್ಸ್ ಮಾಡಿರ್ತಾರೋ ಅಷ್ಟು ಸೇಲ್ಸಲ್ಲಿ ಎಕ್ಸ್ಪೆನ್ಸಸ್ಸು, ಅಡ್ವಾನ್ಸಸ್ಸು ಮತ್ತು ಕಮಿಷನ್ನು ಎಲ್ಲವನ್ನ ಲೆಸ್ ಮಾಡಿಕೊಂಡಾಗ ಇನ್ನು ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತೋ ಅಷ್ಟು ಅಮೌಂಟ್ನ ಕನ್ಸೈನರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ನಾವು ಕ್ಯಾಶ್ ಆರ್ ಬ್ಯಾಂಕ್ ರೆಮಿಟೆನ್ಸ್ ಬೈ ದಿ ಕನ್ಸೈನಿ ಅಂತ ಹೇಳ್ತಾ ಹೋಗ್ತೀವಿ.
ಇದಿಷ್ಟು ಟ್ರಾನ್ಸಾಕ್ಷನ್ಸ್ಗಳು ಮೇಯ್ನ್ ಆಗಿ ಇದ್ರ ಜೊತೆಗೆ ಒಂದೆರಡು ಆ್ಯಡ್ ಆಗ್ಬೋದು ಅಥವಾ ಇದರಲ್ಲೇ ಕಡಿಮೆ ಆಗಬಹುದು. ಅಂದರೆ ಟೋಟಲಾಗಿ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಇದಿಷ್ಟು ಟ್ರಾನ್ಸಾಕ್ಷನ್ಸ್ಗಳು ನಿಮ್ಮ ಕನ್ಸೈನ್ಮೆಂಟಲ್ಲಿ ಆಗುತ್ತೆ. ಇದಿಷ್ಟು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋವಂಥದ್ದನ್ನ ನಾವು ಸ್ಟಾರ್ಟಪ್ ಮಾಡೋಣ. ಯಾವ ರೀತಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು, ಯಾವ ರೀತಿ ಲೆಡ್ಜರ್ ಎಂಟ್ರೀಸ್ಗಳನ್ನ ನಾವು ಪಾಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಲಿಯೋಣ. ಓಕೆ, ಥ್ಯಾಂಕ್ ಯು.